ಇವತ್ತು ನಾವು ತುಂಬ ಒಂದು ಸಂತೋಷದ ದಿನ. ಅಭಿಕ್ ಅಕಾಡೆಮಿಯ ಆವರಣದಲ್ಲಿ ನಾವು ಬೇಂದ್ರೆಯವರ ವಿಷಯ ವಿಷಯವನ್ನು ತಿಳ್ಕೊಳ್ಳೋಕ್ಕೆ ಸೇರಿದ್ದೀವಿ. ಹಾಗೆ ನೋಡಿದ್ರೆ ಇದು ಬೇಂದ್ರೆಯವರ ವಿಷಯ ಅನ್ನೋಕ್ಕಿಂತ ಇದು ಬೇಂದ್ರೆಯವರ ಒಳಗಡೆ ಇರುವ ಅಂಬಿಕಾತನಯ ದತ್ತರ ವಿಷಯ. ಈ ತುಂಬ ಸರ್ತಿ ನಮಗೆ ಸ್ಕೂಲ್ಗಳಲ್ಲಿ ಅಥವಾ ಯಾವುದೇ ಪುಸ್ತಕಗಳಲ್ಲಿ ಅದು ದರಾ ಬೇಂದ್ರೆ ಅಥವಾ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಇಂಥ ಕವನ ಅಥವಾ ಇಂಥ ಪುಸ್ತಕ ಅಂತೀವಿ, ಅಥವಾ ಅವರ 4 ತಂತಿಗೆ ಜ್ಞಾನಪೀಠ ಬಂದಿದೆ ಅನ್ನುವಾಗ ನಾವು ಆ ಕ್ರೆಡಿಟನ್ನು ಶರೀರದಲ್ಲಿ ಇರುವ ಹೊರಗಡೆ ಇರುವಂತಹ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂದರೆ ಯಾರು ಧಾರವಾಡದಲ್ಲಿದ್ದರು ಅವ್ರಿಗೆ ಕೊಡ್ತೀವಿ. ಅದು ನಿಜಾನೇ, ಫೇರ್ ಎನಫ್. ಆದರೆ ಅವರ ಒಳಗಡೆ ಇರುವಂಥ ಒಂದು ಕವಿ ಚೈತನ್ಯ ಇದೆಯಲ್ಲ, ಈಗ ನಾವು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂತ ಹೇಳಿದ್ರು ಅದೇ ಒಂದು ಬೇರೆ, ಅಂದರೆ ಅವರೊಬ್ಬರು ಸಾಮಾಜಿಕ ವ್ಯಕ್ತಿ. ಅವ್ರ ಒಳಗಡೆ ಇರುವ ಚೈತನ್ಯ ಇದೆ ಅಲ್ವಾ, ಆ ಶಕ್ತಿ ಇದೆ ಅಲ್ವಾ, ಅದು ನಿಜವಾದ ಕವಿ ಚೈತನ್ಯ. ಆ ಅರ್ಥದಲ್ಲಿ ಇವತ್ತು ನಾವು ಅನ್ವೇಷಣೆ ಮಾಡುವಂಥದ್ದು ಅಥವಾ ಒಂದಷ್ಟು ಹಂಚ್ಕೊಳ್ಳುವಂಥದ್ದು ಹೊರಗಡೆ ಇರುವ ಬೇಂದ್ರೆಗಿಂತ ಕವನಗಳ ಮೂಲಕ ವ್ಯಕ್ತವಾಗುವ ಬೇಂದ್ರೆನೇ ನಮಗೆ ಮುಖ್ಯ ಆಗಬೇಕು. ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ತುಂಬ ಸರ್ತಿ ನಾವು ಮಾತನಾಡುವಾಗ ಈ ಹೊರ ಆವರಣಗಳೇ ಹೆಚ್ಚಿಗೆ ಇರುತ್ತೆ. ನಮಗೆ ಯಾವುದೇ ಸಂದರ್ಭ, ಯಾವುದೇ ಸಬ್ಜೆಕ್ಟ್ ಆದರೂ ಕೂಡ ಅದೇ ಇರುತ್ತೆ. ಅದು ನಮಗೆ ಬೇಕು, ಅದೇನು ಬೇಡ ಅಂತಲ್ಲ. ಆದರೆ ಆ ಹೊರಗಿನ ಶಕ್ತಿಗಳನ್ನು ಅಥವಾ ಪರಿಸರವನ್ನು ಮತ್ತು ತಾನು ಜನ್ಮ ಜನ್ಮಾಂತರಗಳಲ್ಲೋ ಅಥವಾ ಆ ಮಣ್ಣಿನ ಒಂದು ಶಕ್ತಿಯನ್ನು ಹೀರ್ಕೊಂಡು, ಆ ನೆಲದ ಶಕ್ತಿಯನ್ನು ಹೀರ್ಕೊಂಡು, ಅಥವಾ ನದಿಯ ಆ ನೀರಿನ ಸೆಲೆಗಳ ಶಕ್ತಿಯನ್ನು ಹೀರ್ಕೊಂಡು ಒಬ್ಬ ಕವಿ ಅಥವಾ ಒಬ್ಬಳು ಕವಯತ್ರಿ ಹೇಗೆ ನಿರ್ಮಾಣ ಆಗ್ತಾಳೆ ಅನ್ನೋದೇ ಆ್ಯಕ್ಚುಲಿ ಕಾವ್ಯ ಚರಿತ್ರೆ. ಹೊರಗಡೆ ಹೇಳುವಂಥದ್ದೆಲ್ಲ ಒಂದು ಬಾಹ್ಯ. ಇದು ಅವರಿಷ್ಟು ಪುಸ್ತಕ ಬರೆದ್ರು, ಅಷ್ಟು ಕವನ ಬರೆದ್ರು, ಆದರೆ ಅದರ ಒಳಗಡೆ ಇರುವಂಥ ಜೀವಾಳ, ಅದರ ಒಳಗಡೆ ಇರುವಂಥ ನಾದ, ಅದರ ಒಳಗಡೆ ಇರುವ ಪದಮೈತ್ರಿ, ನಾವು ಪದಮೈತ್ರಿ ಅಂತ ಹೇಳ್ತೀವಿ ಸಾಹಿತ್ಯದಲ್ಲಿ. ಅದೊಂದು ಭಾಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಪದಮೈತ್ರಿ. ಯಾವ ಪದಕ್ಕೆ ಯಾವ ಪದ ಜೋಡಿಸಿದ್ರೆ ಅದು ಚೆನ್ನಾಗಿ ಕಾಣಿಸುತ್ತೆ ಅಥವಾ ಚೆನ್ನಾಗಿ ಕೇಳಿಸುತ್ತೆ. ಅದು ಯಾರು ಚೆನ್ನಾಗಿ ಸಾಧಿಸ್ತಾರೋ ಅವರು ಕಾವ್ಯದಲ್ಲಿ ಪರಿಣತರು ಆಗ್ತಾರೆ ಮತ್ತು ಮುಂದಿನ ದಿನಗಳಲ್ಲಿ ಅವ್ರಿಗೆ ಬರೆಯೋಕ್ಕೂ ಸಾಧ್ಯ ಆಗುತ್ತೆ. ಫಾರ್ ಎಕ್ಸಾಂಪಲ್, ಜಗತ್ತಿನಲ್ಲಿ ಅಂದರೆ ನಮ್ಮ ಕನ್ನಡ ಡಿಕ್ಷನರಿ ತಗೊಂಡು ನೋಡಿದ್ರೆ ನಿಮಗೆ ನಾದ ಅನ್ನೋ ಪದ ಸಿಗುತ್ತೆ. ಈಗ ನೇರ ಗರಿಗೆ ಬರೋಕ್ಕೆ ಮುಂಚೆ ನಾದ ಎಲ್ರಿಗೂ ಗೊತ್ತು. ಹಾಗೆ ನಮಗೆ ಲೀಲೆ ಅನ್ನೋ ಪದ ಗೊತ್ತು. ಲೀಲೆ, ನಾದ ಲೀಲೆ ಅನ್ನೋ ಪದ ಬೇಂದ್ರೆಯವ್ರು ಬರೋ ತನಕ ಸಿಕ್ಕಲ್ಲ. ನಾದ ಲೀಲೆ. ಪಕ್ಷಿ ಅನ್ನೋ ಪದ ನಮಗೆ ಗೊತ್ತು, ಕಾಶಿ ಅನ್ನೋ ಪದ ನಮಗೆ ಗೊತ್ತು. ಇಲ್ಲೇ ನೀವು ಲಾಲ್ಬಾಗ್ ವೆಸ್ಟ್ ಗೇಟ್ಗೆ ಹೋದರೆ ಅಲ್ಲಿ ಪಕ್ಷಿ ಕಾಶಿ ಅಂತ ಹಾಕಿದ್ದಾರೆ. ಇದು ಕುವೆಂಪು ಅವರ ಒಂದು ಕವನ ಸಂಕಲನದ ಹೆಸರು. ಅಂದರೆ ನಾನು ಅದನ್ನೇ ಹೇಳಿದ್ದು, ಹೊರಗಿನ ಜಗತ್ತಲ್ಲಿ ಅಥವಾ ಹೊರಗೆ ನಾವು ಬಳಸುವ ಒಂದು ಸಾಮಾನ್ಯ ಭಾಷೆಯಲ್ಲಿ, ಆಡು ಭಾಷೆಯಲ್ಲಿ ಅಥವಾ ಇವನ್ ವ್ಯಾವಹಾರಿಕ ಭಾಷೆಯಲ್ಲಿ ನಾವು ಪಕ್ಷಿ ಪದ ಬಳಸ್ತೀವಿ, ಕಾಶಿ ಪದನೂ ಬಳಸ್ತೀವಿ. ಪಕ್ಷಿ ಕಾಶಿ ಅಂತ ಆದಾಗ ಏನಾಗುತ್ತೆ, ಅದನ್ನೇ ನಾವು ಪ್ರತಿಭೆ ಅಂತ ಕರೆಯೋದು. ಸಾಮಾನ್ಯವಾಗಿ ಯಾವುದು ವಿಶ್ಲೇಷಣೆ ಮಾಡುತ್ತೋ ಅಂದರೆ ಅನಾಲಿಸಿಸ್ ಮಾಡುತ್ತೋ ಅದನ್ನು ನಾವು ವಿಜ್ಞಾನ ಅಂತ ಕರಿತೀವಿ. ಯಾವುದು ಸಂಶ್ಲೇಷಣೆ ಮಾಡುತ್ತೋ, ಯಾವುದು ಸಿಂಥಸಿಸ್ ಮಾಡುತ್ತೋ ಅದನ್ನು ಸಾಹಿತ್ಯ ಅಂತ ಕರಿತೀವಿ. ಸಾಹಿತ್ಯದ ಆವರಣ ಹೊರಗಿನಿಂದ ಶುರುವಾದರೂ ಕೂಡ ಅದರ ಶಕ್ತಿ, ಅದರ ಚೈತನ್ಯ, ಅದರ ಚೆಲುವು, ಅದರ ಸೌಂದರ್ಯ, ಅದರ ಅಧ್ಯಾತ್ಮ ಅಥವಾ ಅದರ ದಿಟ್ಟತನ ಪ್ರತಿಯೊಂದು ಬರುವಂಥದ್ದು ಒಳಗಿನ ಸತ್ವದಿಂದ. ಈ ಒಂದು ಎಕ್ಸಸೈಸೇ ನಮಗೆ ಕವನವನ್ನು ಓದುವಾಗ ಈ ಒಂದು ಕೆಲಸ ಅದನ್ನು ಹುಡುಕಬೇಕು. ಕವನವನ್ನು ಓದ್ಬೇಕಾದ್ರೆ ಇರುವಂಥ ಸಾಮಾನ್ಯವಾದ ಜನಪ್ರಿಯ ಕ್ರಮ ಅಂದರೆ ಆ ಕವನವನ್ನು ಓದಿ ಈ ಕವನದ ಸಾರಾಂಶವೆಂದರೆ, ಸಾರಾಂಶಕ್ಕೆ ಕವನವು ದಕ್ಕುವುದಿಲ್ಲ. ಮತ್ತು ಹಾಗೆ ದಕ್ಕಿದ್ರೆ ಅದು ಆ ಮಟ್ಟಿಗೆ ಕವನವೂ ಅಲ್ಲ. ಆ್ಯಕ್ಚುಲಿ ಒಂದು ಸಿನಿಮಾ ಹೇಳ್ಬಿಟ್ಟು ಸಿನಿಮಾ ಸಾರಾಂಶ ಹೀಗೆ ಅಂದರೆ ಅದಲ್ಲ. ಆ ಕ್ಯಾಮ್ರಾ ವರ್ಕು, ಇನ್ನೊಂದು ಮತ್ತೊಂದು ತುಂಬ ಸೂಕ್ಷ್ಮತೆಗಳಿರುತ್ತೆ ಅದರಲ್ಲಿ. ಅದು ನೋಡಿಯೇ ಅನುಭವಿಸ್ಬೇಕು. ಹೀಗಾಗಿ ಕಾವ್ಯ, ಚಿತ್ರಕಲೆ, ಸಂಗೀತ, ಸಿನಿಮಾ, ಜಾನಪದ, ಯಾವುದೇ ಯಕ್ಷಗಾನ ಅಥವಾ ಬೇರೆ ದೇಶಗಳಲ್ಲಿರುವಂಥ ಆರ್ಟ್ ಫಾರ್ಮ್ಸು ಅದೆಲ್ಲ ಅನುಭವಕ್ಕೆ ಸಂಬಂಧಪಟ್ಟಿದ್ದು. ಅಲ್ಲಿ ನೋಡಿದಾಗ ಬೇಂದ್ರೆಯವ್ರ ಕಾಲದಲ್ಲಿ ಅಥವಾ ಬೇಂದ್ರೆಯವರು ಬೆಳೆಯುವ ಕಾಲದಲ್ಲಿ ಅನುಭವ ಅನ್ನೋದು ಇರಲಿಲ್ವಾ ಅಂದರೆ ಇತ್ತು ಕನ್ನಡ ನಾಡಿನಲ್ಲಿ.
ಆದ್ರೆ ವಾಸ್ತವ ಕನ್ನಡ ನಾಡು ಅಂತ ಇವತ್ತಿನ ತರ ಇರಲಿಲ್ಲ. ಈಗ ನಾವು ಒಂದು ಕರ್ನಾಟಕ ಅಂತ ಕರಿತೀವಲ್ವಾ, ಆ ರೀತಿಯ ಒಂದು ಕರ್ನಾಟಕದ ಚಿತ್ರಣ ಚದರಿ ಹೋಗಿತ್ತು. ಒಂದಷ್ಟು ಭಾಗಗಳು ಮಡ್ರಾಸ್ ಪ್ರಾಂತಕ್ಕೆ ಸೇರಿತ್ತು, ಮಂಗಳೂರು ಇತ್ಯಾದಿ. ಇನ್ನೊಂದಷ್ಟು ಪ್ರಾಂತಗಳು ಮಹಾರಾಷ್ಟ್ರಕ್ಕೆ ಸೇರಿತ್ತು. ಇನ್ನೊಂದಷ್ಟು ಹೈದರಾಬಾದು ನಿಜಾಮನ ಆಡಳಿತದಲ್ಲಿತ್ತು. ಇನ್ನು ಸಣ್ಣ ಪುಟ್ಟ ಸಂಸ್ಥಾನಗಳಿತ್ತು. ಮೈಸೂರು ಒಂದು 8 ಜಿಲ್ಲೆಗಳು 9 ಜಿಲ್ಲೆಗಳು ಸೇರಿ ಅದೊಂದು ಮೈಸೂರು ಮಹಾರಾಜರ ಕಾಲದ ಆಡಳಿತ. ಹೀಗಾಗಿ ಕನ್ನಡವು ಚದುರಿ ಹೋಗಿತ್ತು, ಕನ್ನಡದ ಜನ ಚದುರಿ ಹೋಗಿದ್ರು. ಆ ಸಂದರ್ಭದಲ್ಲಿ ಕವನವನ್ನು ಬರೆದ್ರೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಮರಾಠಿಲಿ ಬರೀತಾ ಇದ್ರು, ಅಥವಾ ಸ್ವಲ್ಪ ಇನ್ನೂ ಹೆಚ್ಚು ಎಜುಕೇಶನ್ ಪಡೆದಿರೋರಾದ್ರೆ ಇಂಗ್ಲಿಷ್ನಲ್ಲಿ ಬರೀತಾ ಇದ್ರು. ಕನ್ನಡದಲ್ಲಿ ಕವನ ಬರೆಯೋದು ಅಂದ್ರೆ ಮನೆಯಲ್ಲಿ ಹೆಂಗಸರು ದೇವರ ನಾಮ ಹಾಡ್ಕೊಳ್ಳೋದು, ಅಥವಾ ರೈತರು ಅವರ ಹೊಲಗದ್ದೆಗಳಲ್ಲಿ ಕೆಲಸ ಮಾಡುವಾಗ ಹಾಡೋದು, ಅಥವಾ ರಾಗಿಯನ್ನ ಬೀಸುವಾಗ ಹಾಡೋದು, ಈ ರೀತಿ ಇತ್ತೇ ಹೊರತು ಯಾವ ಕನ್ನಡವನ್ನ ಪಂಪನೋ, ನಾಗಚಂದ್ರನೋ, ಅಥವಾ ಬಸವಣ್ಣನೋ, ಅಕ್ಕಮಹಾದೇವಿಯೋ, ಕುಮಾರವ್ಯಾಸನೋ, ಅವರೆಲ್ಲ ಸರ್ವಜ್ಞ ಇತ್ಯಾದಿಗಳು ಬಳಸ್ಕೊಂಡು ಬಂದಿದ್ರಲ್ಲ, ಆ ಕನ್ನಡದ ಬಳಕೆ ನೆಲಕಚ್ಚಿಬಿಟ್ಟಿತ್ತು. ಕನ್ನಡದಲ್ಲಿ ಮಾತನಾಡೋದೇ ಒಂದು ತಪ್ಪು ಅಥವಾ ಒಂದು ಹೀನಾಯ ಭಾವನೆ, ಕನ್ನಡದಲ್ಲಿ ಏನು ಸಿಗತ್ತೆ ಅನ್ನುವಂಥ ಒಂದು ವಾತಾವರಣ ಈ ಭಾಗದಲ್ಲೂ ಇತ್ತು, ಹಳೆ ಮೈಸೂರು ಭಾಗದಲ್ಲೂ ಇತ್ತು. ಉತ್ತರ ಕರ್ನಾಟಕದಲ್ಲಿ ಇನ್ನೂ ಅದರ ವ್ಯಾಪ್ತಿ ಜಾಸ್ತಿ ಇತ್ತು. ಆ ಸಂದರ್ಭದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಜನಗಳು ಏನು ಮಾಡಿದ್ರು, ತಾವು ಬರೆಯುವಂಥ ಕವನಗಳನ್ನ ಇದೇ ರೀತಿ ಒಂದು 8-10 ಜನ ಸೇರ್ಕೊಂಡು ಕವನ ವಾಚನ ಮಾಡೋದು, ಗೆಳೆಯರೆಲ್ಲ ಸೇರ್ಕೊಂಡು ಒಂದು ಕವನ ಸಂಕಲನದ ಪುಸ್ತಕ ತರೋದು, ಅದನ್ನ ಯಾವುದಾದ್ರೂ ಸಭೆಗಳಲ್ಲಿ ಕಾರ್ಯಕ್ರಮಗಳಲ್ಲಿ ವಾಚನ ಮಾಡೋದು, ಮತ್ತು ಅದ್ರ ಬಗ್ಗೆ ಒಂದು ಹೊಸ ಟೇಸ್ಟ್, ಹೊಸ ಒಂದು ಅಭಿರುಚಿಯನ್ನ ಮೂಡಿಸುವ ಕೆಲಸವನ್ನ ಇವರು ಮಾಡಿದ್ರು. ಯಾಕೆ ಈ ಮಾತನ್ನು ನಾನು ಹೇಳ್ತೀನಿ ಅಂದ್ರೆ, ಆಗ ಕನ್ನಡದಲ್ಲಿ ಕವನ ಬರೆಯೋದು ಅಂದ್ರೆ ದೇವರ ಬಗ್ಗೆ ಬರೆಯೋದು, ರಾಮನ ಬಗ್ಗೆ, ಕೃಷ್ಣನ ಬಗ್ಗೆ, ರಾಮಾಯಣ ಮಹಾಭಾರತ ಈ ಥರದ್ದೇ. ಜಾನಪದ ಆದರೂ ಅಷ್ಟೇನೆ, ಅದು ಮಾರ್ಗ ಸಾಹಿತ್ಯ ಅನ್ನುವ, ನಾವ್ಯಾವ ಸ್ವಲ್ಪ ಕ್ಲಾಸಿಕಲ್ ಅನ್ನುವ ರೀತಿಯ ಸಾಹಿತ್ಯ ಆದರೂ ಅಷ್ಟೇನೆ. ಬಹುತೇಕ ನೀವು ಯಕ್ಷಗಾನಗಳನ್ನು ಗಮನಿಸಿದ್ರೆ ಎಲ್ಲವೂ ದೇವರಿಗೆ ಸಂಬಂಧಪಟ್ಟಿರೋ ಯಕ್ಷಗಾನಗಳೇ ಆಗಿರುತ್ತೆ. ಜಾನಪದದಲ್ಲೂ ಅಷ್ಟೇ, ನೀವು ಮಂಟೇಸ್ವಾಮಿ ತಗೊಳ್ಳಿ, ಇವತ್ತಿನ ಸಂದರ್ಭದಲ್ಲಿ ಮಲೆಮಹದೇಶ್ವರ ತಗೊಳ್ಳಿ, ಜುಂಜಪ್ಪ ತಗೊಳ್ಳಿ, ಎಲ್ಲ ಒಂದು ರೀತಿಯ ದೇವರ ಒಂದು ಆಕಾರ ಅಥವಾ ಒಬ್ಬ ಸಾಂಸ್ಕೃತಿಕ ನಾಯಕನ ಒಂದು ಆಕಾರದ ಬಗ್ಗೆನೇ ಮಾತಾಡುತ್ತೆ, ಅದ್ರ ಸುತ್ತ ಕಥೆ ಇರುತ್ತೆ. ಇಲ್ಲ, ನಮಗೆ ಕವನ ಬೇಕು ಆದರೆ ಕಥೆ ಬೇಡ. ಇದರಿಂದ ಈ ಪಾಯಿಂಟ್ ಹೇಳಿದ್ನಲ್ಲ, ಇಲ್ಲಿಂದ ಹೊಸಗನ್ನಡ ಸಾಹಿತ್ಯ ಹುಟ್ಟಿತು. ನಮಗೆ ಹೇಳೋದಿಕ್ಕೊಂದು ಭಾವನೆ ಇದೆ. ಈಗ ಚಿಗರಿಗಂಗಳ ಚೆಲುವೆ ಅಂತ ಬೇಂದ್ರೆ ಅವ್ರದ್ದು, ಒಬ್ಳು ಹುಡುಗಿ ಚಿಗರಿಗಂಗಳ ಚೆಲುವೆ, ಅವಳ ಬಗ್ಗೆ ಪದ್ಯ ಬರೀತಾರೆ. ಅವಳಿಗೆ ಯಾರು, ಏನ್ ಕತೆ, ಬಾಳಾಡಿ ಗೊತ್ತಿಲ್ಲ. ನಿಮ್ಮ ಮನಸ್ಸಿನಲ್ಲಿ ಏನ್ ಕಲ್ಪನೆ ಬರುತ್ತೋ ನೀವು ಮಾಡ್ಕೊಳ್ಳಿ. ಅಥವಾ ಮುಗಿಲ ಮಾರಿಗೆ ರಾಗರತಿಯ ನಂಜೆ ಏರಿತ, ಯಾವ ಊರಿನ ಮುಗಿಲೋ, ಯಾವ ಊರಿನ ಸಂಜೆ ಅಥವಾ ಯಾವ ಊರಿನ ಹಗಲು ಗೊತ್ತಿಲ್ಲ. ಕಾಂಟೆಕ್ಸ್ಟು ಅಂದ್ರೆ ಸಂದರ್ಭ ಅನ್ನೋದು ವಿಸ್ತಾರ ಆಗ್ಬಿಡುತ್ತೆ, ಎಕ್ಸ್ಪ್ಯಾಂಡ್ ಆಗ್ಬಿಡುತ್ತೆ. ನಿಮ್ಮ ಅಂದ್ರೆ ಆಯಾ ಓದುಗರ ಭಾವಕ್ಕೆ, ಅವರ ಮನಸ್ಥಿತಿಗೆ, ಅವರು ಇರುವ ಏನ್ ಹೇಳ್ತೀರಾ ಟೈಮ್ ಅಂಡ್ ಸ್ಪೇಸ್, ದೇಶಕಾಲ ಪರಿಸ್ಥಿತಿಗೆ ತಕ್ಕಂತೆ ಆ ಪದ್ಯವನ್ನ ಓದ್ಕೋಬಹುದು, ನೀವು ಆ ಸಾಲುಗಳನ್ನ ನೀವು ಓದ್ಕೋಬಹುದು. ಅಂದಾಗ ಏನಾಯ್ತು, ಲಕ್ಷ್ಮೀಶ ಕಥೆ ಕಟ್ಕೊಡ್ತಿದ್ದ, ಕಥೆ ಜೊತೆ ಭಾವನೆ ಇತ್ತು. ಕುಮಾರವ್ಯಾಸ ಕಥೆ ಕಟ್ಕೊಳ್ತಿದ್ದ, ಕಥೆ ಓಟ ಜೋರಾಗಿರ್ತಿತ್ತು. ಕೆಲವೊಮ್ಮೆ ಕಥೆ ಓದುವ ಸ್ಪೀಡಲ್ಲಿ ಕವನವೇ ಮರ್ತು ಹೋಗ್ತಿತ್ತು. ಕುಮಾರವ್ಯಾಸನ್ ನೀವು ಕಥೆ ಪುಸ್ತಕದ ಥರನೂ ಓದ್ಬೋದು, ಕವನದ ಪುಸ್ತಕದ ಥರ ಅಂದ್ರೆ ಕಾವ್ಯ ಪುಸ್ತಕವಾಗೂ ಓದ್ಬೋದು. ತುಂಬಾ ಸರ್ತಿ ನಮಗೆ ಕಥೆ ಕಡೆನೇ ಗಮನ ಹೋಗುತ್ತೆ. ಕಥೆ ಬೇಡವಾ? ಕಥೆ ಬೇಕು. ಅದು ಹೇಗಿರಬೇಕು ಅಂದ್ರೆ ಪರ್ಟಿಕ್ಯುಲರ್ ಆಗಿರುವ ಕಥೆ ಅಲ್ಲದೆ ಒಂಥರ ಜನರಲೈಸ್ ಆಗಿರೋ ಕಥೆ ಆಗ್ಬಿಡ್ಬೇಕು. ಯಾರೋ ಒಬ್ಳು ಹುಡುಗಿ ನೀರಿಗೆ ಬಂದಿದ್ಲು ಅಂದ್ರೆ ಅದ್ರ ಮೇಲುವಂತ ಗಮನ ಬರೆಯೋದು. ಅದು ಯಾವ್ದು ಊರಿನ ಯಾವ ಹಳ್ಳಿಯ, ನಮ್ ದೇಶ ಅಂತಲ್ಲ, ಯಾವುದೋ ಒಂದು ಫಿಲಿಪೈನ್ಸ್ ಇರ್ಬೋದು, ಆಫ್ಘಾನಿಸ್ತಾನ ಇರ್ಬೋದು, ಆಫ್ರಿಕಾ ಇರ್ಬೋದು, ಅಲ್ಲೊಂದು ಕೆರೆ, ಅಲ್ಲೊಂದು ನೀರು, ಅಷ್ಟೇ. ಇದಕ್ಕೆ ನಾವು ಹಿಂದೂಸ್ತಾನಿಯಲ್ಲಿ ಉಠಾವ್ ಅಂತೀವಿ. ಒಂದು ಎತ್ತರಕ್ಕೆ ತಗೊಂಡು ಹೋಗ್ಬಿಟ್ರು ಕಾವ್ಯದ ಬರವಣಿಗೆಯ ಮಟ್ಟವನ್ನ. ಇಲ್ಲೆಲ್ಲೋ ಒಂದ್ ಕಡೆ ಇತ್ತದು, ಆ ಕಲ್ಚರಲ್ ಕಾಂಟೆಕ್ಸ್ಟ್ ಬಿಡ್ಲಿಲ್ಲ. ಅಲ್ಲಿ ಬರುವಂತ ಹಳ್ಳಿಯ ಪದಗಳು ಮತ್ತೊಂದು ಎಲ್ಲ ಅದೇನೆ. ಆದ್ರೆ ಅದರ ಏನ್ ಹೇಳ್ಬೋದು, ಅದರ ಭಾವ, ಅದರ ಕೇಂದ್ರ ಭಾವ ಇದೆ ಅಲ್ವಾ, ಅದು ಜನರಲೈಸ್ ಆಯ್ತು.
ಸಾಮಾನ್ಯೀಕರಣ ಅಂತ ಕರಿತೀವಿ. ಜನರಲೈಸ್ ಆದಾಗ ಏನಾಗುತ್ತೆ, ಅದು ಹೆಚ್ಚು ಜನಕ್ಕದು ರೀಚ್ ಆಗುತ್ತೆ. ಆಮೇಲೆ ಮೂರನೇ ಪಾಯಿಂಟ್ ಗಾತ್ರ. ಉದ್ದ ಕಾವ್ಯಗಳನ್ನು ಬರಿತಾ ಇದ್ರು, ಒಂದು ಗ್ರಂಥ. ಈಗ ಹಾಗಲ್ಲ, ಈ ಪುಸ್ತಕದಲ್ಲಿ 55 ಕವನಗಳಿವೆ, ಇಷ್ಟೇ ಪುಸ್ತಕ. ಇದು ಏನು ಮುನ್ನುಡಿ ಎಲ್ಲ ಸೇರಿ ಇಷ್ಟಿದೆ ಅಷ್ಟೇ. ಇಲ್ಲ 2 ಪದ್ಯ, ಎರಡು ಪೇಜು, 1.5 ಪೇಜು, 3 ಪೇಜು ಅಷ್ಟೇ. ಇದು ಬಹಳ ದೊಡ್ಡ ಸಾಧನೆ. ಈ ಸಾಧನೆಯನ್ನು ಬೇಂದ್ರೆಯವರು ಎಲ್ಲಿಂದ ಶುರು ಮಾಡಿದ್ರು ಅಂತ ಹೇಳಿ ಇಲ್ಲಿಗೆ ಬರ್ತೀನಿ. ಬೇಂದ್ರೆಯವ್ರಿಗೆ ಅನೇಕ ಸ್ಫೂರ್ತಿಗಳಿತ್ತು. ಅದರೊಳಗಡೆ ಸಾಹಿತ್ಯದ ಸ್ಫೂರ್ತಿ ಇತ್ತು. ರವೀಂದ್ರನಾಥ್ ಟ್ಯಾಗೋರ್ ಅಥವಾ ಖಲೀಲ್ ಗಿಬ್ರಾನ್ ಅಂತ ಲೆಬನಾನಿನ ಕವಿ, ಒಂದು ಬಹಳ ಪ್ರಸಿದ್ಧವಾಗಿರೋ ಪುಸ್ತಕಗಳು. ಪ್ರಾಫೆಟ್ ಅಂತ ಇದೆ, ಪ್ರವಾದಿ, ಬಹಳ ಪ್ರಸಿದ್ಧವಾದ ಪುಸ್ತಕ. ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್ ಅಂತೆಲ್ಲ ಅನೇಕ ನಮ್ಮ ಟೀಚಿಂಗ್ ಇದರಲ್ಲೆಲ್ಲ ಬಳಸುವ ಪ್ರಸಿದ್ಧವಾದ ಮಾತದು. ಆ್ಯಕ್ಚುಲಿ ಅವ್ರು ನಿಮ್ಮವರೆಲ್ಲ ನಿಮ್ಮ ಮೂಲಕ ಬರ್ತಾರೆ ಅಷ್ಟೇ ಅಂತ, ದೇ ಕಮ್ ಥ್ರೂ ಯು ಅಂತ ಹೇಳಿ ಬಹಳ ಪ್ರಸಿದ್ಧವಾದ ಮಾತು. ಅವನ ಪ್ರಭಾವ ಆಗಿತ್ತು. ಎ.ಇ. ಅಥವಾ ಜಾಕ್ ರಸಲ್ ಅನ್ನುವಂಥ ಒಬ್ಬ ದೊಡ್ಡ ಚಿಂತಕ. ಮ್ಯಾರಿಸ್ ಮೆಂಟರ್ಲಿಂಕ್, ಅವನು ನಾಟಕಕಾರ, ಒಂಥರ ತತ್ವಜ್ಞಾನಿ, ಅವನ ಪ್ರಭಾವ ಆಗಿತ್ತು. ಎಲ್ಲಿ ಒಂದು ಧಾರವಾಡದಲ್ಲಿ ಕೂತ್ಕೊಂಡಿದ್ನೆಲ್ಲ ಅವರು ಗ್ರಹಿಸ್ತಿದ್ರು. ಇವತ್ತಿನ ಇಷ್ಟು ಅಗಾಧವಾದ ಇಂಟರ್ನೆಟ್ ಇದೆ, ಎಲ್ಲ ಜ್ಞಾನರಾಶಿ ಇದೆ, ಏನು ಇಲ್ಲ. ಗಮನಿಸಿ ಆ ಹಸಿವು, ಆ ಬಾಯಾರಿಕೆ ಜ್ಞಾನಕ್ಕೋಸ್ಕರ, ಅರಿವಿಗೋಸ್ಕರ ಹೇಗಿತ್ತು ಆ ಧಾರವಾಡದ ಪರಿಸರದಲ್ಲಿ ಪರ್ಟಿಕ್ಯುಲರ್ ಆಗಿ, ಅದನ್ನು ನಾವು ಗಮನಿಸ್ಬೋದು. ಆಮೇಲೆ ಇನ್ನೊಂದು ಬಂಗಾಳದ ಪ್ರಭಾವ ಇತ್ತು ಆ ಕಾಲದಲ್ಲಿ. ಇದ್ರೆ ಒಂದೇ ನಿಮ್ಗೆ ಮರಾಠಿ ಪ್ರಭಾವ, ಇಲ್ಲ ಬಂಗಾಳಿ ಪ್ರಭಾವ. ಕಾದಂಬರಿನಲ್ಲಿ ಹೆಂಗೆ ಅವಳು ಸೀರೆ ಉಟ್ಕೊಂಡಿದ್ದಾಳೆ ಅಂತ ಬರೆದಿರುತ್ತೋ ಶರತ್ ಚಂದ್ರನ್ ಕಾದಂಬರಿಯಲ್ಲಿ ಇವ್ರು ಹಂಗೆ ಉಟ್ಕೋಬೇಕು. ಅಲ್ಲಿ ರಂಗೋಲಿ ಹಾಕಿದ್ರೆ ಇಲ್ಲಿ ಹಾಕ್ಬೇಕು. ಅಲ್ಲಿ ಚಹಾನ ಒಂದು ಟ್ರೇನಲ್ಲಿ ತಗೊಂಡು ಬಂದು ಕೊಟ್ಲು ಅಂದ್ರೆ ಇಲ್ಲಿ ಇದು ರಿಪೀಟ್ ಆಗ್ತಿತ್ತು ಮನೆಗಳಲ್ಲಿ. ಇದು ಅಷ್ಟರ ಮಟ್ಟಿಗೆ ಬಂಗಾಳಿ ಸಾಹಿತ್ಯ ಇತ್ತು. ಸೊ ಬೇಂದ್ರೆ ಅವರಿಗೆ ರವೀಂದ್ರನಾಥ್ ಟ್ಯಾಗೋರ್ ಪ್ರಭಾವ ಬಹಳ ಇತ್ತು. ಆ ಕಾಲದಲ್ಲಿ ಅನೇಕರಿಗೂ ಇತ್ತು. ಕುವೆಂಪು ಅವ್ರಿಗಿತ್ತು, ಮಾಸ್ತಿ ಅವ್ರಿಗಿತ್ತು, ಬೇಂದ್ರೆ ಅವ್ರಿಗಿತ್ತು. ಗುರು ಅಂತಲೇ ಸ್ವೀಕಾರ ಮಾಡಿದ್ರು. ಅವರ ಗುರುಗಳಲ್ಲಿ ಅವರೊಬ್ಬರು, ಮಾನಸಿಕವಾದ ಗುರುಗಳಲ್ಲಿ ಅವರೊಬ್ಬರು. ಇದು ಎರಡು ಹೇಳಿದೆ, ವಿದೇಶದ್ದು ಹೇಳಿದೆ, ನಮ್ಮ ದೇಶದ್ದು ಹೇಳಿದೆ. ಇನ್ನೊಂದು ನಮ್ಮ ಕರ್ನಾಟಕದಲ್ಲಾಗಲಿ ಭಾರತದಲ್ಲಿ ಆಗಿರುವಂಥ ಸಂತ ಕವಿಗಳು. ಸಂತ ಜ್ಞಾನೇಶ್ವರ ಇರಬಹುದು, ಅಲ್ಲಿ ಮರಾಠಿನಲ್ಲಿ ತುಕಾರಾಮ್ ಇರಬಹುದು, ಕನ್ನಡದಲ್ಲಿ ಅಲ್ಲಮಪ್ರಭು, ಬಸವಣ್ಣವರು, ಅಕ್ಕಮಹಾದೇವಿ, ಸರ್ವಜ್ಞ, ಕನಕದಾಸರು, ಪುರಂದರದಾಸರು, ಇವರ ದಟ್ಟವಾದ ಪ್ರಭಾವ ಆಗಿತ್ತು ಅವ್ರ ಮೇಲೆ. ಏನು ಕವಿ ಮೇಲೆ ಪ್ರಭಾವ ಆಗೋದು ಅಂದ್ರೆ ಏನು ಅವ್ರು ಹೇಳಿರೋ ಫಿಲಾಸಫಿ ಎಲ್ಲ ನಂಬ್ತಾ ಕೂತ್ಕೊಳ್ಳೋದು ಅಂತ ಅಲ್ಲ. ಒಂದು ಹಣ್ಣಿನಲ್ಲಿ ನೀವು ಹೇಗೆ ಅದರ ತಿರುಳು ತಗೊಳ್ತಿರೋ, ಆ ಕನಕದಾಸರ ಕವನಗಳ ರಚನೆ, ಆ ಪದಗಳ ವಿನ್ಯಾಸ, ಆ ಪದಗಳನ್ನು ಏನ್ ಬಳಸ್ತಾರೆ ಕನಕದಾಸ ಅಥವಾ ಪುರಂದರದಾಸರು ಅಥವಾ ಬಸವಣ್ಣವರು, ಅದನ್ನ ಪಿಕ್ ಮಾಡ್ತಾರೆ, ಅದನ್ನ ಎಲ್ಲೋ ಒಂದ್ ಕಡೆ ತರ್ತಾರೆ ಇವ್ರ ಕವನದಲ್ಲಿ. ಆ ರೀತಿ ಅವರು ಬಸವಣ್ಣನ ಅನುಯಾಯಿ, ಆ ರೀತಿ ಅವರು ಕನಕದಾಸರ ಅನುಯಾಯಿ, ಆ ರೀತಿ ಅವರು ರವೀಂದ್ರನಾಥ್ ಟ್ಯಾಗೋರು ಅಥವಾ ತುಕಾರಾಮರ ಅನುಯಾಯಿ ಆಗಿದ್ರು. ಇದು ಕನ್ನಡದ ಸಂತ ಸಾಹಿತ್ಯ ಅಥವಾ ನಮ್ಮ ದೇಶದ ಸಂತ ಸಾಹಿತ್ಯ. ಇದಲ್ಲದೆ ಈಗಲೂ ಕವನಗಳಲ್ಲಿ ಬಹಳ ಕಡಿಮೆ ಆಗಿರುವಂತಹ ಒಂದು ಕಾಂಟೆಕ್ಸ್ಟ್ ಬೇಂದ್ರೆ ಅವರಲ್ಲಿ ತುಂಬಾ ದೊಡ್ಡದಾಗಿ ಬಂದಿದ್ದು ಅಂದ್ರೆ ಚೆಲುವು ಅನ್ನೋ ವಿಷಯ. ಸೌಂದರ್ಯ ಅಂತ ಹೇಳಿದ್ರೆ ನಾವೇನ್ ಮಾಡ್ತೀವಿ, ಒಂದು ಹೆಣ್ಣು ಗಂಡಿನ ಸೌಂದರ್ಯವನ್ನು ಮಾತ್ರ ಸೌಂದರ್ಯ ಅನ್ಕೊಳ್ತೀವಿ. ಅದು ಹೌದು, ಯಾರು ಇಲ್ಲ ಅಂತ ಹೇಳಕ್ ಆಗಲ್ಲ. ಅಥವಾ ಒಂದು ಪ್ರಕೃತಿಯಲ್ಲಿರುವ ಒಂದು ಸೂರ್ಯೋದಯ, ಒಂದು ಚಂದ್ರ, ಇದನ್ನು ಅಂತೀವಿ. ಅಷ್ಟೇ ಅಲ್ಲ, ಇನ್ನೂ ನಾನಾ ಮುಖಗಳಲ್ಲಿ ಜೀವನದಲ್ಲಿ ಸೌಂದರ್ಯ ಅನ್ನೋದು ಹೇಗಿದೆ ಅನ್ನುವುದನ್ನ ಅವರು ಥಿಯರಿಯಾಗಿ ಹೇಳಲಿಲ್ಲ ಅಥವಾ ಗದ್ಯವಾಗಿ ಹೇಳಲಿಲ್ಲ. ಕವನಗಳಲ್ಲಿ ಆಯಾ ಸಂದರ್ಭಕ್ಕೆ ಎಲ್ಲಿ ಬೇಕೋ ಅದನ್ನ ತಂದ್ರು. ಅಂದ್ರೆ ಯಾವುದನ್ನು ಎಸ್ಥೆಟಿಕ್ಸ್ ಅಂತ ಹೇಳ್ತೀವಿ, ಅದಕ್ಕೆ ಅವರು ಗಮನ ಕೊಟ್ಟರು ಅಂತ ಹೇಳಕ್ಕಿಂತ ಅವ್ರಿಗದು ಒಲಿದಿತ್ತು. ಸಹಜವಾಗಿ ಅದ್ರಲ್ಲಿ ಚೆಲುವು ಅವ್ರಿಗೆ ಕಾಣಿಸ್ತಿತ್ತು ಅವ್ರಿಗೆ. ಅದು ಅವರು ನೋಡ್ಬೋದು. ಅದಕ್ಕೆ ಒಂದು ಕವನದಲ್ಲಿ ಅವ್ರು ಹೇಳ್ತಾರೆ, ಗಾಳಿ ಹೆಜ್ಜೆ ಹಿಡಿದ ಸುಗಂಧ ಅಂತ. ಹಿಂದೆ ನೋಡೋದ ಅದ್ರಲ್ಲಿ ಗಾಳಿ ಹೆಜ್ಜೆ ಹಿಡಿದ ಸುಗಂಧ ಅಂತ. ಎಷ್ಟು ಚೆನ್ನಾಗಿರೋ ಮಾತದು. ಅಲ್ಲಿ ನೋಡಿ, ನಿಮ್ಗೆ ಯಾವ ಕಥೆನೂ ಇಲ್ಲ. ನಾನು ಇದುವರೆಗೂ ಏನೇನು ಹೇಳ್ಕೊಂಡ್ ಬಂದೆ, ಯಾವುದೂ ಇಲ್ಲ. ಒಂದು ಸ್ಟೋರಿ ಇಲ್ಲ, ಯಾವ ಊರಿನ ಗಾಳಿ, ಏನ್ ಕಾಂಟೆಕ್ಸ್ಟ್ ಇಲ್ಲ, ಏನೂ ಇಲ್ಲ. ಗಾಳಿ ಹೆಜ್ಜೆ ಹಿಡಿದ ಸುಗಂಧ ಅನ್ನೋದನ್ನ, ಆ ರೀತಿಯ ಮಾತುಗಳನ್ನ ಅವರು, ಈ ರೀತಿ ಅವರೊಂದು 3-4 ಇನ್ಫ್ಲೂಯೆನ್ಸ್ಗಳನ್ನ ಅವರು ತೆಗೆದುಕೊಂಡಿದ್ರು. ಇನ್ನೊಂದು ಬೇಂದ್ರೆ ಅವರಿಗೆ ಬಹಳ ಪ್ರಿಯವಾಗಿದ್ದು, ಎಷ್ಟು ಮಾತುಗಾರಿಕೆನೋ ಅಷ್ಟೇ ಮೌನ. ಬೇಂದ್ರೆ ಅವರ ಮಾತುಗಾರಿಕೆ ಬಗ್ಗೆ ತುಂಬಾ ಕಥೆಗಳಿದೆ ಕನ್ನಡದಲ್ಲಿ. ಅವರು, ಅಲ್ಲೂರು ವೆಂಕಟರಾಯರು ಇತ್ಯಾದಿಯವರು ಧಾರವಾಡದ ಒಂದು ಊರಾಚೆಯ, ಆ ಕಾಲದ ಧಾರವಾಡದ ಊರಾಚೆಯ ಒಂದು ಯಾರ್ದೋ ಬಂಗಲೆಯಲ್ಲಿ ವಾಸ ಮಾಡಿಕೊಂಡು ಗೆಳೆಯರು ಒಂದು ವಾರದ ಕಾಲ ಪರಸ್ಪರ ಒಂದೇ ಮನೇಲಿ ಇರ್ತಾರೆ, ಬಿಲ್ಡಿಂಗ್ ಅಲ್ಲಿ ಇರ್ತಾರೆ. ಅಡಿಗೆ ಆಗತ್ತಲ್ಲಿ, ಯಾರು ಯಾರನ್ನು ಮಾತಾಡ್ಸೋಂಗಿಲ್ಲ. ಅವ್ರವ್ರ ಪಾಡಿಗೆ ಅವರು
ನಿತ್ಯ ಕೆಲಸಗಳನ್ನು ಮಾಡ್ಕೋಬೇಕು. ಅವರವರ ಕೋಣೆಗಳಲ್ಲೋ ಅಥವಾ ಒಂದು ಮೂಲೆಯಲ್ಲೋ ಕೂತ್ಕೊಂಡು ಅವ್ರಿಗೇನು ಸಾಧನೆ ಅನ್ಸುತ್ತೋ ಅದನ್ನ ಮಾಡ್ಕೋಬೇಕು. ಕವನ ಬರೀತಿರೋ, ಭಜನೆ ಮಾಡ್ಕೊಂತಿರೋ, ಧ್ಯಾನ ಮಾಡ್ಕೊಂತಿರೋ, ಏನ್ ಬೇಕಾದ್ರೂ ಮಾಡ್ಕೊ, ಅದ್ರ ಬಗ್ಗೆನೇ ಪುಸ್ತಕ ಇದೆ. ಹಾಗಾಗಿ ಅವರ ಮೌನದ ಬಗ್ಗೆ ಅವರು ಮಾಡಿರುವಂಥದ್ದು ಒಂದು ಆಳವಾದ ಅನುಭವದಿಂದ ಬಂದಿರುವಂಥ ಮೌನ. ಅದು ಖಾಲಿತನದ ಮೌನ ಅಲ್ಲ, ಏನು ಹೇಳಕ್ ತೋಚದೇ ಇರುವಾಗಿರೋ ಮೌನ ಅಲ್ಲ. ಅದು ಆಕ್ಚುಲಿ ಎಲ್ಲ ತುಂಬಿಕೊಂಡ್ಮೇಲೆ ಬಂದಿರುವಂಥ ಮೌನ. ಹೀಗೆ ಯಾಕೆ ಮಾಡಿದ್ರಪ್ಪ ಅಂದ್ರೆ, ಬೇಂದ್ರೆ ಅವರಿಗೆ ಜೀವನ ಅಂತ ಒಂದು ಪ್ರತ್ಯೇಕ ಇರಲೇ ಇಲ್ಲ. ಈಗ ಇಷ್ಟು ಮಾಡ್ಬಿಟ್ಟು ಆಮೇಲೆ ನಾನು ಆಫೀಸ್ ಕೆಲ್ಸಕ್ಕೆ ಹೋಗ್ಬರ್ತೀನಿ, ಇದೆಲ್ಲ ಮುಗಿಸ್ಬಿಟ್ಟು ಆಮೇಲೆ ಯಾವಾಗ್ಲಾರು ಬರಿತೀನಿ. ಅವ್ರಿಗೆ ಫುಲ್ ಟೈಮ್ ಪೋಯಿಟ್. ಬೆಳಗ್ಗೆ ಎದ್ರು ಅವ್ನು ಕವನ ಬರೆದ್ರು, ಏನೋ ಮನೇಲಿ ತಿಂಡಿ ಕರೆದ್ರು, ಊಟಕ್ಕೆ ಕರೆದ್ರು, ಅದು ಮುಗಿಸಿದ್ರು, ಒಂದಷ್ಟು ಅದು ಇದು ಮಾಡಿದ್ರು, ಮತ್ತೊಂದು ಕವನ ಬರೆದ್ರು. ಏನು ಕೆಲಸವೇ ಇಲ್ಲ ಅವ್ರಿಗೆ. ಹೀಗಾಗಿ ಅವರು ಕಾವ್ಯ ಜೀವನ ಅನ್ನೋ ಮಾತನ್ನು ಅವರೇ ಬಳಸ್ತಾರೆ. ಅವರ ಜೀವನದಲ್ಲಿ ಕಾವ್ಯವೇ ಅವರಿಗೆ ಸರ್ವಸ್ವವೂ ಆಗಿತ್ತು. ಆ ಥರ ಸದಾ ಕವನದ ಗುಂಗಿನಲ್ಲಿರೋರು ತುಂಬಾ ಕಡಿಮೆ ನಮ್ಮಲ್ಲಿ. ಕವಿಗಳೇ, ಒಳ್ಳೊಳ್ಳೆ ಕವಿಗಳೇ ಆದರೂ ಕೂಡ ಅದು ಕಡಿಮೆ. ಆಮೇಲೆ ಬೇಂದ್ರೆ ಅವರಿಗೆ ಹ್ರಸ್ವತೆ ತುಂಬಾ ಇಷ್ಟ. ಇದೊಂದು ಹೇಳಿ ನಾನು ಇದಕ್ಕೆ ಕವನಕ್ಕೆ ಬರ್ತೀನಿ. ಅಂದ್ರೆ ಅವ್ರಿಗೆ ಅವ್ರ ಸ್ವಭಾವನೆ ಹಾಗಿತ್ತು, ಒಂಥರ ಚಟುಲತೆ ಅಂತಾರೆ ಕನ್ನಡದಲ್ಲಿ, ಚಡಪಡಿಕೆ. ಯಾವುದನ್ನು ಬಹಳ ದೀರ್ಘಕಾಲ ಮಾಡೋಕ್ಕಾಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ನಾನು ಹಂಗೇನೆ ಸ್ವಲ್ಪ, ಅನೇಕರು ಹಾಗೆ ಇರ್ತಾರೆ ಇಲ್ಲಿರೋರು ಕೂಡ. ಯಾವ್ದನ್ನು ಬಹಳ ಹೊತ್ತು ಮಾಡೋಕ್ಕಾಗಲ್ಲ, ತಕ್ಷಣ ಅವರ ಮೂಡು ಶಿಫ್ಟ್. ಅಂಥವ್ರಿಗೆ ಭಾವಗೀತೆ, ನಾನು ಏನು ನಿಮ್ಗೆ ಕನೆಕ್ಟ್ ಮಾಡ್ತೇವೆ, ಭಾವಗೀತೆ ಹೇಳಿ ಮಾಡಿಸಿದ್ದು. ಆ ಭಾವ ಅದಕ್ಕೆ ಸಂಬಂಧಪಟ್ಟಂತ ಒಂದು 4-5 ಪ್ಯಾರ ಬರೆದು ಮುಗ್ದೋಯ್ತು ಕೆಲಸ. ಆಮೇಲೆ ಇನ್ನೊಂದಕ್ಕೆ ಹಾರ್ಬಿಡೋದು. ಆಕ್ಚುಲಿ ಹಕ್ಕಿಗೆ ಗರಿ ಇದ್ದಂತೆ ಕವಿಗೆ ಕವನ, ಇದ್ರಲ್ಲಿ ಬರುತ್ತೆ. ಹಕ್ಕಿಗೆ ಗರಿ ಇದ್ದಂತೆ ಕವಿಗೆ ಕವನ. ಅದು ಒಂದೊಂದು ಕವನ ಹೀಗೆ ಹಕ್ಕಿ ಹಾರ್ತಾ ಹೋದಾಗ ಒಂದು ಗರಿ ಉದುರ್ದಂಗೆ ಅಂತ ಇದು. ಆ ಅರ್ಥದಲ್ಲಿ ಇದಕ್ಕೆ ಅವರು ಗರಿ ಅಂತ ಹೇಳ್ತಾರೆ. ಇದು ಇವರ 2ನೇ ಕವನ ಸಂಕಲನ. ಸಾಮಾನ್ಯವಾಗಿ ಪುಸ್ತಕಗಳಲ್ಲಿ ಮೊದಲನೇದು ಅಂತಾರೆ. ಕೃಷ್ಣಕುಮಾರಿ ಅಂತ ಒಂದು ಬಂದಿತ್ತು. ಕೃಷ್ಣಕುಮಾರಿ ಸ್ವಲ್ಪ ಅದು ಷಟ್ಪದಿ ಸ್ಟೈಲಲ್ಲಿ ಇದೆ ಕೃಷ್ಣಕುಮಾರಿ. ಅದಾದ್ಮೇಲೆ ತುಂಬಾ ವರ್ಷಗಳ ಒಂದು ಗ್ಯಾಪ್ ಆಗಿ ಅವರು ಈ ಕವನ ಸಂಕಲನವನ್ನ ತಗೊಂಡು ಬಂದರು. 1932ನೇ ಇಸ್ವಿನಲ್ಲಿ ಗರಿ ಬಂತು. ಈಗ ಕಮಿಂಗ್ ಟು ಗರಿ. ಗರಿ ಕವನ ಸಂಕಲನ 32ನೇ ಇಸ್ವಿನಲ್ಲಿ ಪ್ರಕಟವಾಯಿತು. ಅದು ಹೇಗೆ ಪ್ರಕಟವಾಯಿತು ಅಂದರೆ, ಇದರಲ್ಲಿರುವಂಥ ಅನೇಕ ಕವನಗಳು ಸಣ್ಣ ಪುಟ್ಟ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಮುಂಚೆನೆ ಪ್ರಕಟವಾಗಿತ್ತು. ಎಲ್ಲವೂ ಅಲ್ಲದೆ ಆದರೂ ಸಾಕಷ್ಟು ಕವನಗಳು ಪ್ರಕಟವಾಗಿತ್ತು. ಆಮೇಲೆ ಇನ್ನೊಂದಷ್ಟು ಕವನಗಳು ಪ್ರಕಟವಾಗದೇ ಇರುವಂಥದ್ದನ್ನು ಅವರು ಸೇರಿಸ್ಕೊಂಡು ಈ ಕಲೆಕ್ಷನ್ ಅನ್ನು ಮಾಡಿದ್ರು. ಅಂದರೆ ಅವರಿದ್ದಂಥ ಕಾಲದಲ್ಲಿ ಕನ್ನಡದಲ್ಲಿ ಒಂದು ಕವನ ಸಂಕಲನ ಬರೆಯೋದೇ ಒಂದು ದೊಡ್ಡ ದಿಟ್ಟತನ. ಮೊದಲು ಕವಿ ಅಂತ ಹೇಳ್ಕೊಳ್ಳೋದೇ ಒಂದು ದಿಟ್ಟತನ. ಈಗಿನ ಥರ ಅಲ್ಲ ಪರಿಸ್ಥಿತಿ. ಮತ್ತದನ್ನು ಪ್ರಕಟ ಮಾಡ್ತಾರೆ ಅಂತ ಹೇಳಿದ್ರೆ, ಕೆಲವು ಶ್ರೀಮಂತರು, ಮಾಸ್ತಿ ಅಂತವರು ಅವರ ಮನೆಗಳಲ್ಲಿ ಒಂದು ಸಣ್ಣ ಒಂದು ಬೈಠಕ್, ಒಂದು ಸಣ್ಣ ಒಂದು ಗೋಷ್ಠಿಯನ್ನು ಏರ್ಪಡಿಸಿ ಅಲ್ಲಿ ಕವನ ವಾಚನವನ್ನ ಮಾಡಿಸ್ತಿದ್ರು. ಬೇಂದ್ರೆ ಅವರು ಕವನ ವಾಚನದಲ್ಲಿ ಬಹಳ ನಿಷ್ಣಾತರು. ಕೆಲವು ಅವರ ಕವನಗಳು ಯೂಟ್ಯೂಬ್ನಲ್ಲಿ ಸಿಗತ್ತೆ, ನೀವು ನೋಡಿದ್ರೆ ಗೊತ್ತಾಗಲ್ಲ. ಆ ಹಾವಭಾವ, ಕೈ ಕುಣಿಸೋದು, ಕಣ್ಣು ಕುಣಿಸೋದು, ಆ ಪದಗಳನ್ನ ಅವರು ರಿಪೀಟ್ ಮಾಡೋ ಸ್ಟೈಲು, ಅದರಿಂದ ಏನಾಯ್ತು, ಆಮೇಲೆ ಅವರು ಪಬ್ಲಿಕ್ಕಲ್ಲಿ ಓದುವಾಗ ಒಂದು ಪೇಟ, ಅದು ನೋಡುವಾಗ ಅದಕ್ಕೊಂದು ಬೇರೆನೇ ಒಂದು ಆವರಣ ಕ್ರಿಯೇಟ್ ಆಗ್ತಾ ಇತ್ತು. ಇಷ್ಟೆಲ್ಲ ಇದೆಯಾ ಇದರಲ್ಲಿ ಅರ್ಥ ಅನ್ನುವ ರೀತಿಯಲ್ಲಿ ಅವರು ಕವನವನ್ನ ಚೆನ್ನಾಗಿ ಬರೆಯೋದು ಮಾತ್ರ ಅಲ್ಲ, ಚೆನ್ನಾಗಿ ಪ್ರೆಸೆಂಟು ಮಾಡ್ತಾ ಇದ್ರು. ಇದು ದೊಡ್ಡ ಶಕ್ತಿ. ಅನೇಕ ಬೇರೆ ಕವಿಗಳಿಗೂ ಅವ್ರಿಗೂ ಇರುವಂಥ ವ್ಯತ್ಯಾಸ ಇದೇನೆ. ಈ ಕವನ ಸಂಕಲನದಲ್ಲಿ 55 ಕವನಗಳಿವೆ. ಗರಿ ಸಂಕಲನದಲ್ಲಿ ಕೊನೆ ಕವನದ ಹೆಸರೇ ಗರಿ. ನೀವು ನಾನು ಈ ಕವನಗಳನ್ನು ಸುಮ್ಮನೆ ನಿಮಗೆ ಅದರ ಒಂದೆರಡೆರಡು ಲೈನ್ ಹೇಳ್ಕೊಂಡು ಹೋಗ್ತೀನಿ. ನಾವು ಆಮೇಲೆ ಕೆಲವು ಕವನಗಳನ್ನು ಡೀಟೇಲ್ ಆಗಿ ನೋಡೋಣ. ಎಷ್ಟು ಪ್ರಸಿದ್ಧವಾದ ಕವನಗಳು ಇದ್ರಲ್ಲಿ ಸೇರ್ಕೊಂಡ್ಬಿಟ್ಟಿದೆಯಲ್ಲ ಅಂತ ನಿಮ್ಗೆ ಗೊತ್ತಾಗತ್ತೆ. ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ, ಇದು ಮೊದಲನೇ ಕವನ. ಆ ಕವನದ ಹೆಸರು ನಮಗೆ ಗೊತ್ತಿಲ್ಲದೆ ಇರಬಹುದು, ಬೆಳಗು ಅನ್ನೋದು ಆ ಕವನ. ಆಮೇಲೆ ಆಹಾ ಸ್ವಾತಂತ್ರ್ಯ ದೇವಿ ಅಂತ ಕವನ ಬರೀತಾರೆ. ಚಂದ್ರ ಅನ್ನೋಂಥ ಕವನ ಬರೀತಾರೆ. ಗಂಡಸು, ಇವಾಗ ನಾವು ಗಂಡಸು ಅಂತೀವಿ, ಹಿಂದೆ ಅದು ಗಂಡುಸು, ಗಂಡು. ಇನ್ನು ಮಾತಾಡುವಾಗ ಗಂಡು ಅಂತೀವಲ್ವಾ, ಹೇಳ್ಬೇಕಾದ್ರೆ ಮಾತ್ರ ಅದೊಂದು ಸೇರಿ ಗಂಡಸು ಅಂತೀವಿ. ಹಾಗೆ ಅದು ಗಂಡು ಕೂಸು.
ಗಂಡಸು, ಹೆಣ್ಣು ಕೂಸು ಹೆಂಗುಸು. ಹೆಂಗುಸು ಉಳ್ಕೊಂಡಿದೆ, ಈಗ ಹೆಂಗುಸಕ್ಕೂ ಗು ಹೋಗಿ ಗಾ ಬಂದ್ಬಿಟ್ಟಿದೆ ಹೆಂಗಸು ಅಂತ. ಇದ್ರೊಳಗಡೆ ಗಂಡುಸು ಹೆಂಗುಸಿಗೆ ಅಂತಲೇ ಇದೆ. ಇದು ಸರಿಯಾದ ಪದ ಬಳಕೆ. ಇದು ಒಂದು ಉಕಾರ ಹೋಗ್ಬಿಟ್ಟಿದೆ. ಆಮೇಲೆ ಚತುರ್ಮುಖ ಸೌಂದರ್ಯ, ಇನ್ನೊಂದು ಕವನ ಅವ ಹೇಳಿದ್ನಲ್ಲ, ಸೌಂದರ್ಯ, ಹಸಿ ಹಂಬಲ, ಆಮೇಲೆ ವಿಜಯನಗರದ ಬಗ್ಗೆ, ಆಮೇಲೆ ಲೀಲೆ ಅನ್ನೋದು, ಮುದ್ದಣ, ಕನ್ನಡದ ಕವಿ ಮುದ್ದಣ. ಎಷ್ಟು ವೆರೈಟಿ ಇದೆ ನೋಡಿ ಮುದ್ದಣ. ಈ ಕವನ ನಿಮ್ಗೆ ಹೇಳಬೇಕು ಅನ್ಸುತ್ತೆ. ಇದು ಹರಕೆ, 10ನೇ ಕವನ, ಪುಟಾಣಿ ಕವನ. ಇಲ್ಲಿ ನೋಡ್ಬೋದು ನೀವು, ಎಷ್ಟು ಚಿಕ್ಕ ಕವನ ಇದು, ಈ ಕಡೆ ಇರೋದು ಇಷ್ಟೇ ಕವನ. ಈ ಕವನ ಬರೆಯೋದು ಅಂತ ಹೇಳಿದ್ರೆ ಪಂಪ ಗಾಬರಿ ಆಗ್ಬಿಡೋನು. ಬಸವಣ್ಣ ಮೋಸ್ಟ್ಲಿ ಆಗ್ತಿರ್ಲಿಲ್ಲ, ಯಾಕೆ ಚಿಕ್ಕ ಚಿಕ್ಕದಿದೆ ಅವರಲ್ಲಿ. ಅಂದ್ರೆ ನೋಡಿ ಅದ್ರ ಸ್ಟ್ರಕ್ಚರ್ ಅಂತಿರಲ್ಲ, ಅಂದ್ರೆ ಎಲ್ಲಿ ಶುರುವಾಗತ್ತೆ ಎಲ್ಲಿ ಮುಗಿಯತ್ತೆ ಅಂದ್ರೆ ಬಹಳ ಲಂಬಿಸುವ ಅಗತ್ಯ ಇಲ್ಲ, ಉದ್ದ ಮಾಡೋ ಅಗತ್ಯ ಇಲ್ಲ ಅಂತ. ಭೋಗಕ್ಕೆ ಮನಸೋತು, ಭೋಗಕ್ಕೆ ಮನಸೋತು ವಿಕಟ ವಿಟಗಣದಂತೆ ಆಗಿರುವುದೀ ನಾಡು. ನಮ್ಮ ರಾಜ್ಯ, ನಮ್ಮ ನಾಡಿನ ಬಗ್ಗೆ ಮಾತಾಡ್ತೀರಿ, ಅಥವಾ ನಮ್ಮ ದೇಶದ ಬಗ್ಗೆ ಮಾತಾಡ್ತೀರಿ. ಭೋಗಕ್ಕೆ ಮನಸೋತು ವಿಕಟ ವಿಟಗಣದಂತೆ ಆಗಿರುವುದೀಗ ನಾಡು. ರೋಗಕ್ಕೆ ಮೈಸೋತು ಕೈ ಸಾಗದಾಗಿಹುದು ಯೋಗಸ್ಥನಾಗಿ ಹಾಡು. ಯೋಗಸ್ಥನಾಗಿ ಗಡ ಹಾಡುಗಳ ಹಾಡುತ್ತಾ ಕನ್ನಡಿಗರೊಡನೆ ಆಡು. ಯೋಗ ಭೋಗದ ಭೂಮಿಯಾಗಿ ಸಾಗುವ ಹಾಗೆ ಕನ್ನಡದ ನಾಡ ಮಾಡು. ನಮ್ಗೆ ಅತಿಯಾದ ಭೋಗನೂ ಬೇಡ, ಅತಿಯಾದ ಯೋಗನೂ ಬೇಡ. ಯೋಗ ಭೋಗ ಸಮನ್ವಯ. ಜೀವನದಲ್ಲಿ ಯೋಗವೂ ಬೇಕು, ಭೋಗವೂ ಬೇಕು. ಎಷ್ಟು ಚೆನ್ನಾಗಿ. ಮತ್ತು ಆ ಪದವನ್ನು ಇದ್ಯಾವುದು ನಮ್ಮ ಓದುಗರಿಗೆ ಯಾವುದು ಹೊಸದಲ್ಲ. ಭೋಗ, ಮನಸ್ಸು, ಸೋತು, ನಾಡು, ರೋಗ, ಯೋಗ, ಹಾಡು, ಕನ್ನಡ, ಭೂಮಿ ಎಲ್ಲ ನಾವು ಬಳಸುವ, ಆಡುವ, ಇದೆಲ್ಲ ಕನ್ನಡ ಪದ. ಕೆಲವು ಸ್ವಲ್ಪ ದಿನ ಬಳಸದೇ ಇರೋ ಪದ ವಿಕಟ, ವಿಟಗಣದಂತೆ. ವೇಶ್ಯೆ ಮನೆಗೆ ಹೋಗೋನು ವಿಟಗಣದಂತೆ. ಅತಿಯಾದ ಭೋಗಕ್ಕೆ ಕನ್ನಡ ನಾಡಿನ ಜನ ಸೇರ್ಕೊಂಡ್ಬಿಟ್ಟು ವಿಟಪುರುಷರಂತೆ ಆಗ್ಬಿಟ್ಟಿದ್ದಾರೆ ಅಂತ ಎಷ್ಟು ಕಟುವಾಗಿ ಮಾತಾಡ್ತಾ ಇದ್ದಾರೆ ಬೇಂದ್ರೆ. ಎಲ್ಲ ಅಲ್ಲಿ ನಿಮಗೆ ಆ ಪದಗಳ ಮೈತ್ರಿ ಗೊತ್ತಾಗತ್ತೆ. ನಮ್ಮ ನಾಡು ಹೀಗಾಗ್ಬಿಟ್ಟಿದೆ. ಅಲ್ಲಿ 2ನೇ ಸಾಲಲ್ಲಿ ನಾಡು ಬರುತ್ತೆ. ಆಗಿರುವುದೀಗ ನಾಡು, ನಾಡು ಅಂದ್ರೆ ಅಂತ್ಯಪ್ರಾಸ. ಅಂತ್ಯಪ್ರಾಸ ಆ ಕಾಲಕ್ಕೆ ಒಂದು ರೆವಲ್ಯೂಷನ್. ಅಂತ್ಯಪ್ರಾಸಕ್ಕಿಂತ ನಮ್ಮಲ್ಲಿ ಆದಿಪ್ರಾಸನೇ ಇದ್ದಿತ್ತು ಕನ್ನಡ ಕವಿತೆಗಳಲ್ಲಿ. ರೋಗಕ್ಕೆ ಮೈಸೋತು, ಅಥವಾ ರೋಗ ಅಂದ್ರೆ ಶಕ್ತಿನೇ ಇಲ್ಲ ಮೈಯಲ್ಲಿ, ಆ ಥರ ಆಗ್ಬಿಟ್ಟಿದ್ದಾರೆ ಕರ್ನಾಟಕದ ಜನ. ಕೈ ಸಾಗದಾಗಿಹುದು. ಕೈ ಸಾಗೋದು ಅಂದ್ರೆ ಅವ್ರಿಗೇನು ಮಾಡೋಕ್ಕಾಗ್ತಿಲ್ಲ, ದೌರ್ಬಲ್ಯ. ಹಾಗಾಗಿ ನಮಗೆ ಇವಾಗ ಬೇಕಾಗಿರೋ ಹಾಡು ಯೋಗಸ್ಥನಾಗಿ ಹಾಡು, ಒಬ್ಬ ಯೋಗಿಯಾಗಿ ಹಾಡು. ಕನ್ನಡ ನಾಡಿನ ಜನಕ್ಕೆ ಅವ್ರು ಹೇಳ್ತಿದ್ರು ಒಬ್ಬ ಯೋಗಿಯಾಗಿ ಹಾಡಿ ನೀವು ಅಂತ. ಹಾಗಾದ್ರೆ ಬರೀ ಯೋಗ ಅಂದ್ಬಿಟ್ರೆ ತುಂಬಾ ವೈರಾಗ್ಯನೋ ಅಥವಾ ತುಂಬಾ ಡಯಟ್ ಕಂಟ್ರೋಲು ಆ ಥರ ಮಾಡಿಬಿಟ್ರೆ ಜೀವನದಲ್ಲಿ ಎಲ್ಲ ಊಟ ತಿಂಡಿ ಒಳ್ಳೊಳ್ಳೆ ಪದಾರ್ಥಗಳು ಯಾರಿಗೆ? ಎಲ್ಲರಿಗೂ ಬೇಕಲ್ಲ ಅದೆಲ್ಲ. ಯೋಗಸ್ಥನಾಗಿ ಗಡ ಹಾಡುಗಳ ಹಾಡುತ್ತಾ, ಯೋಗಸ್ಥನಾಗಿ ಅಂದ್ರೆ ಯೋಗದ ನೆಲೆಯಲ್ಲಿ ನಿಂತ್ಕೊಂಡು, ಯೋಗ ಅಂದ್ರೆ ಸಮತ್ವ, ಎಲ್ಲವನ್ನು ಸಮವಾಗಿ ನೋಡೋದು. ಸಮತ್ವಂ ಯೋಗ ಮುಚ್ಚತೆ. ಹಾಡುತ್ತಾ ಹಾಡುಗಳ ಹಾಡುತ್ತಾ ಕನ್ನಡಿಗರೊಡನೆ ಆಡು. ಹಾಡ್ಕೊಂಡು ಸುಮ್ಮನೆ ಇದ್ಬಿಡೋದಲ್ಲ, ನೀನ್ ಇಲ್ಲಿ ನಮ್ಮ ಕನ್ನಡಿಗರ ಜೊತೆ ಇರ್ಬೇಕು ನೀನು ಅಂತ ಅವ್ರು ಹೇಳ್ತಿದ್ದಾರೆ. ಅವಿಲ್ಲಿ ಗಮನಿಸಿ, ಬೇಂದ್ರೆ ಅವರ ಸಾಹಿತ್ಯವನ್ನು ನಾವು ಕವನ ಅಂತ ಕರೆದ್ರು, ಬೇಂದ್ರೆ ಅವರು ಕವನ ಅನ್ನೋ ಪದನೂ ಬಳಸ್ತಾರೆ, ಹಾಡು ಅನ್ನೋ ಪದನೂ ಬಳಸ್ತಾರೆ. ಕೆಲವನ್ನ ಪೋಯಮ್ ಅಂತ ಕರಿತೀವಿ, ಕೆಲವನ್ನ ಸಾಂಗ್ಸ್ ಅಂತ ಕರಿತೀವಿ. ಎರಡೂ ಇದೆ. ಅಂದ್ರೆ ನನ್ನ ಕವನಗಳನ್ನು ನೀವು ಓದ್ಕೊಳ್ಳಬಹುದು, ಹಾಡ್ಲೂಬಹುದು ಅಂತ ಅವರೊಂದು ಸೂಚನೆಯನ್ನ ಮೊದಲನೇ ಪುಸ್ತಕದಲ್ಲೇ ಅಥವಾ 2ನೇ ಕವನ ಸಂಕಲನ ಗರಿನಲ್ಲಿ ಅವರು ಕೊಡ್ತಾ ಇದ್ದಾರೆ. ಯೋಗ ಭೋಗದ ಭೂಮಿಯಾಗಿ ನಮ್ದು ಒಂದಾ ಯೋಗದ ಕಡೆ ಹೊಟ್ಟೋಗ್ತೀವಿ, ಇಲ್ಲ ಭೋಗದ ಕಡೆ ಹೊಟ್ಟೋಗ್ತೀವಿ. ಈ 2 ಅತಿರೇಕವನ್ನು ಯಾವ್ದ್ರ ಬಗ್ಗೆ ಹೇಳ್ತಿದ್ದಾರೆ? 1,500 ವರ್ಷಗಳ ಕರ್ನಾಟಕದ ಪ್ರಾಚೀನ ಚರಿತ್ರೆ ಬಗ್ಗೆ ಮಾತಾಡ್ತೀವಿ. ವಿಜಯನಗರ ಸಾಮ್ರಾಜ್ಯ ಹಾಳಾಗಿದ್ದೆ ಅತಿ ಭೋಗದಿಂದ. ಭೋಗ ಬರದೆ ಒಂದು ಡೈನಾಸ್ಟಿ ಎಂಡ್ ಆಗಲ್ಲ, ಯಾವುದನ್ನೇ ತಗೊಂಡ್ರು ಕೂಡ. ಕಾಳಿದಾಸನ ರಘುವಂಶದಲ್ಲಿ ಅಗ್ನಿವರ್ಣ ಅಂತ ಒಬ್ಬ ಕೊನೆ ರಾಜ ಬರ್ತಾನೆ. ದಿಲೀಪ, ಅಜ, ರಘು, ದಶರಥ ಅಂತ ರಾಮ, ದೊಡ್ಡ ಎಲ್ಲರನ್ನೂ ಪ್ರೀತಿಯಿಂದ ಆಳಿದ ರಾಜರ ಕಾಲ ಮುಗಿದು ತುಂಬಾ ಭೋಗಿಯಾದಂತ ಒಬ್ಬ ರಾಜ ಬರ್ತಾನೆ. ಅವನ ಹೆಸರು ಅಗ್ನಿವರ್ಣ ಅಂತ. ಯಾವತ್ತೂ ಅವನದೇ ಭೋಗಗಳಲ್ಲಿ ಮುಳುಗಿರ್ತಾನೆ, ಅರಮನೆಯಿಂದ ಆಚೆ ಬರೋದೇ ಇಲ್ಲ. ವರ್ಷಕ್ಕೊಂದ್ಸತಿ ಅವನು ಜನಗಳಿಗೆ ದರ್ಶನ ಕೊಡ್ತಿರ್ತಾನೆ ರಾಜ.
ಇದು ಕಾಳಿದಾಸ ಬರೆದಿರೋದು. ಯಾವುದೋ ಈಗ ಬರ್ದಂಗೆ ಕಾಣಿಸುತ್ತೆ 21ನೇ ಶತಮಾನದಲ್ಲಿ. ಅವನು ತನ್ನ ಒಂದು ಕಾಲನ್ನ ಅರಮನೆಯ ಒಂದು ಕಿಟಕಿನಲ್ಲಿ ಇಡ್ತಿರ್ತಾನೆ. ಜನ ಬಂದು ಅವನ ಪಾದ ದರ್ಶನ ಮಾಡ್ಕೊಂಡು ಹೋಗ್ಬೇಕು, ಅಷ್ಟೇ ರಾಜನ ದರ್ಶನ. ಕಾಳಿದಾಸ ಹೇಳ ಮಾತು. ಎಷ್ಟು ಹಳೆಯ ಕಾವ್ಯ ಕಾಳಿದಾಸದ ರಘುವಂಶ. ತುಂಬಾ ಸ್ಟ್ಯಾಂಡರ್ಡ್. ಸಂಸ್ಕೃತ ಓದೋರೆಲ್ಲ ಕಾಳಿದಾಸನ ರಘುವಂಶ ಓದ್ತಾರೆ. ಅಂದ್ರೆ ಅದೂ ಉಂಟು. ಎಲ್ಲವನ್ನೂ ಸಮತ್ವವಾಗಿ ನೋಡಿ ರಾಜ್ಯವೇ ಬೇಡ ಅಂತ ಬಿಟ್ಟು ಹೋಗೋ ರಾಮನಂತವರು ಇದ್ದಾರೆ. ಅರಮನೆನೇ ಬಿಟ್ಟು ಬರೋದಿಲ್ಲ, ರಾಜ್ಯ ಇರಲಿ ಅನ್ನುವಂಥ ಅಗ್ನಿವರ್ಣನೂ ಇದ್ದಾನೆ. ಈ ಅತಿರೇಕ ನಮಗೆ, ಅಂದ್ರೆ ಈ ಭೋಗ ಇದೆಯಲ್ಲ, ಅದು ನಮಗೆ ಬೇಡ ಅಂತ ಹೇಳಿ ಕನ್ನಡದ ಯೋಗಭೋಗದ ಭೂಮಿಯಾಗಿ ಸಾಗುವ ಹಾಗೆ ನಮ್ಮಲ್ಲಿ ಯೋಗಭೋಗ ಎರಡೂ ಬರುವಂತ ಒಂದು ನೆಲ ಆಗ್ಬೇಕು ನಮ್ಮ ಕನ್ನಡ ನಾಡು. ಅದು ಕವಿಯ ಆಸೆ, ಕಲ್ಪನೆ. ಕನ್ನಡದ ನಾಡು ಮಾಡು, ಕನ್ನಡದ ನಾಡು ಹಾಗಾಗ್ಲಿ ಅನ್ನುವಂಥ ಬಯಕೆಯನ್ನ ಹೇಳ್ತಾರೆ. ಆಮೇಲೆ ಪುನರ್ಯೋಗಾರೂಢ ಅಂತಿದೆ, ಸಂಕಲ್ಪ ಅಂತಿದೆ, ಇನ್ನೊಂದು ಶಕ್ತಿ ಅಂತಿದೆ. ಬೇಂದ್ರೆಯವರು ಮಾತೃತ್ವದ ಆರಾಧಕರು. ಅಂದ್ರೆ ಏನಾಗುತ್ತೆ, ಕೆಲವು ಕವಿಗಳಲ್ಲಿ ಅವರ ಮೂಲ ಕಾನ್ಸೆಪ್ಟ್ಸು ವರ್ಷದಿಂದ ವರ್ಷಕ್ಕೆ ಡೆವಲಪ್ ಆಗುತ್ತೆ. ಕೆಲವರಲ್ಲಿ ಏನಾಗುತ್ತೆ, ಅದೆಲ್ಲವೂ ಬೀಜ ರೂಪದಲ್ಲಿ 10-20 ಕಾನ್ಸೆಪ್ಟ್ ಮೊದಲೇ ಇದ್ಬಿಡುತ್ತೆ. ಮುಂದಿನ ಪುಸ್ತಕಗಳು, ಕವನ ಸಂಕಲನಗಳು ಡೆವಲಪ್ ಆಗ್ತಾ ಹೋಗುತ್ತೆ. ಬೇಂದ್ರೆಯವ್ರದ್ದು ಆ ರೀತಿ. ಈಗ ತಾಯಿ ಆರಾಧನೆ ಅಥವಾ ಮಾತೃಕಲ್ಪನೆಯ ಆರಾಧನೆ ಅದು ಅವರಲ್ಲಿ ಇದೆ. ಒಂದು ಕವನ ಇದರಲ್ಲಿ ಶಕ್ತಿ. ಇದೆಲ್ಲ ಬೇಂದ್ರೆಯವರ ಕವನವನ್ನು ಚರ್ಚೆ ಮಾಡುವಾಗ ಎಲ್ಲೂ ಪಬ್ಲಿಕ್ ಅಲ್ಲಿ ನೋಟಿಸೇ ಆಗಲ್ಲ ಇದೆಲ್ಲ. ನಿನ್ನ ನಾಲಗೆಯನ್ನು ತನ್ನ ಮಂಚಕ ಮಾಡಿ, ನಿನ್ನ ತುಟಿಗಳ ತನ್ನ ತಲೆಗಿಂಬು ಮಾಡಿ, ತನ್ನ ಪದಗಳ ನಿನ್ನ ಕಂಠದೇಶದಲ್ಲಿಟ್ಟು, ಚೆನ್ನ ಸರಸ್ವತಿ ನಿತ್ಯ ಪವಡಿಸುವಳು ಆಡಿ. ಶಕ್ತಿ ಬಗ್ಗೆ ಹೇಳ್ತಿರೋದು. ಯಾರು ಎಲ್ಲರಿಗೂ ಶಕ್ತಿಯನ್ನು ಕೊಡ್ತಾ ಇರುವ ಆದಿಶಕ್ತಿ ಇದ್ದಾಳೆ. ಅವಳು ಯಾರು? ಅವಳ ಶಕ್ತಿಯಿಂದ ಸರಸ್ವತಿ ಏನ್ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾರೆ. ನಿನ್ನ ನಾಲಿಗೆಯನ್ನು ತನ್ನ ಮಂಚಕ ಮಾಡಿ, ನಾಲಿಗೆಯನ್ನೇ ಮಂಚ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ನಿನ್ನ ನಾಲಿಗೆಯನ್ನೇ ಕಾನ್ಸೆಪ್ಟ್ ಆಗಿ ನಾಲಿಗೆಯನ್ನೇ ಮಂಚ ಮಾಡ್ಕೊಳ್ಳೋದು. ಮಾಡ್ಕೊಂಡ್ಮೇಲೆ ಮಂಚ ಅಂತ ಕಾನ್ಸೆಪ್ಟ್ ಬಂದ ತಕ್ಷಣ ಏನ್ ಬರುತ್ತೆ? ದಿಂಬು. ಮಂಚಕ್ಕೊಂದು ದಿಂಬು. ಎಷ್ಟು ಕಾಮನ್ ಕಲ್ಪನೆ. ನಿನ್ನ ತುಟಿಗಳ ತನ್ನ ತಲೆಗಿಂಬು ಮಾಡಿ, ಆ ತಲೆಗಿಂಬುನೇ ತಲೆದಿಂಬು, ತಲೆಗಿಂಬು ಮಾಡಿ, ತನ್ನ ಪದಗಳ ನಿನ್ನ ಕಂಠದೇಶದಲ್ಲಿತ್ತು. ಆ ಶಕ್ತಿ ಏನ್ ಹಾಡ್ಬೇಕು ಅಂತ ಇದ್ದಾಳೆ ಅದನ್ನ ಕಂಠದಲ್ಲಿ ತಂದಿಡ್ತಾ ಇದ್ದಾಳೆ. ಚೆನ್ನ ಸರಸ್ವತಿ ನಿತ್ಯ ಪವಡಿಸುವಳಾಡಿ. ಅಲ್ಲಿ ಸರಸ್ವತಿ ನೆಲೆಸಿದಾಳೆ. ಯಾವ ರೂಪದಲ್ಲಿ ಸರಸ್ವತಿ ನೆಲೆಸಿದಾಳೆ? ಶಕ್ತಿ ಇಲ್ಲಿ ಸರಸ್ವತಿ ರೂಪದಲ್ಲಿ ನೆಲೆಸಿದಾಳೆ. ಸರಸ್ವತಿಯು ಶಕ್ತಿಯ ಒಂದು ರೂಪ ಅಂತ ಹೇಳಿ. ಬರೀ ಸರಸ್ವತಿ ಇದ್ರೆ ಸಾಕ? ಒಂದು ಧೈರ್ಯ ಬೇಕು, ಒಂದು ಪವರ್ ಬೇಕು, ದುಷ್ಟತನವನ್ನು ಮೆಟ್ಟಿ ನಿಲ್ಲುವ ಶಕ್ತಿ ಬೇಕು. ಅದು ದುರ್ಗೆ. ನಿನ್ನ ದರದಂಗಳವು ರಂಗಮಂಡಲವಾಗಿ, ನಿನ್ನಂತರಂಗ ಮಜ್ಜನ ಶಾಲೆ ಮಾಡಿ, ನಿನ್ನ ಮಲೆಗಳಲ್ಲಿ ನಿತ್ಯ ಹಾಲನ್ನುಂಡು ನನ್ನಿ ದುರ್ಗೆಯು ತಾನು ಪವಡಿಸುವಳಾಡಿ. ದುರ್ಗೆಯ ಚಿತ್ರವನ್ನ ಕೊಡ್ತಾರೆ, ದುರ್ಗಾದೇವಿ ಕೊಡ್ತಾರೆ. ಅವಳು ಈ ಭೂಮಿಯನ್ನೇ ಅಥವಾ ಯಾರು ಆ ಜನ ಇದ್ದಾರೆ ಅವರ ದೇಹವನ್ನೇ ಒಂದು ರಂಗಸ್ಥಳ ಮಾಡ್ಕೊಂಡ್ಬಿಟ್ಟು ಅದರಲ್ಲೇ ಒಂದು ಭಾಗವನ್ನು ಅವಳು ಸ್ನಾನದ ಮಾಲೆ ಮಜ್ಜನ ಶಾಲೆ ಮಾಡಿಕೊಂಡು ಅವಳು ಈ ಶಕ್ತಿ ಕೊಡುವಂತಹ ಎದೆ ಹಾಲನ್ನ ಕುಡಿದು ದುರ್ಗೆ ಇಲ್ಲಿ ಮಲಗಿದ್ದಾಳೆ, ಪವಡಿಸುವಳು. ದುರ್ಗೆ ಇದ್ದಾಳೆ, ಸರಸ್ವತಿ ಇದ್ದಾಳೆ. ಅದಿದ್ರೂ ಸಾಕಾಗಲ್ಲ, ಸಂಪತ್ತು ಬೇಕು ನಮಗೆ, ಅದು ಲಕ್ಷ್ಮಿ. ನಿನ್ನ ಮುಡಿ ಹೂ, ಇಲ್ಲಿ ನೋಡಿ ಅವ್ರ ಭಾಷೆ ಎಷ್ಟು ಚೇಂಜ್ ಆಗುತ್ತೆ. ನಿನ್ನ ಮುಡಿ ಹೂ ಚಿಕ್ಕೆ ಹಣೆ ಚಂದ್ರ ಕಣ್ ಜೊನ್ನ. ನಿನ್ನ ಮುಡಿ ಹೂ ಚಿಕ್ಕೆ ಹಣೆ ಚಂದ್ರ, ಬಿಡಿಸಿ ಓದಿದ್ರೆ ನಿನ್ನ ಮುಡಿ ಹೂ ಚಿಕ್ಕೆ ಅಂದ್ರೆ ನೀನು ಕೂದಲಿನಲ್ಲಿ ಮುಡ್ಕೊಂಡಿರುವಂತ ಹೂವು ಇದೆಯಲ್ವಾ, ಮುಡಿಯ ಹೂ, ಅದು ಚಿಕ್ಕೆ. ಚಿಕ್ಕೆ ಅಂದ್ರೆ ಕನ್ನಡದಲ್ಲಿ ನಕ್ಷತ್ರ. ಕನ್ನಡದಲ್ಲಿ ಚಿಕ್ಕೆ ಅಂದ್ರೆ ನಕ್ಷತ್ರ. ನಕ್ಷತ್ರ ಅದು ಅದು ನಕ್ಷತ್ರ ತರ ಹೂ ತಲೆಯಲ್ಲಿ ಇಟ್ಕೊಂಡಿರುವಂಥದ್ದು, ಮುಡಿಯಲ್ಲಿ ಇಟ್ಕೊಂಡಿರೋ ಹೂ ಕಾಣಿಸ್ತಿದೆ. ಹಣೆ ಆದ್ಮೇಲೆ ಒಂದು ಕಾಮ ಇದೆ. ಹಣೆ ಚಂದ್ರ. ಇದು ಬ್ರಿವಿಟಿ ಅಂತೀವಿ ನಾವು, ಸಂಕ್ಷಿಪ್ತತೆ. ಇಷ್ಟೇ. ಚಿಕ್ಕೆ ಹಣೆ. ನಿನ್ನ ಮುಡಿ ಹೂ, ಸ್ವಲ್ಪ ವ್ಯತ್ಯಾಸ. ನಿನ್ನ ಮುಡಿ ಹೂ ಚಿಕ್ಕೆ ಹಣೆ ಚಂದ್ರ ಕಣ್ಜೊನ್ನ. ನಿನ್ನ ನಗೆಯನೆ ತನ್ನ ಹಗಲು ಮಾಡಿ. ಆ ಶಕ್ತಿ ದೇವತೆ ಶಕ್ತಿಯ ಒಂದು ನಗು ಇದೆಯಲ್ಲ, ಅದೇ ಹಗಲು. ಅವಳು ನಕ್ರೆ ಹಗಲು. ಏನ್ ಕಾನ್ಸೆಪ್ಟ್ ಇದು?
ಶಕ್ತಿ ಒಂದ್ಸತಿ ನಕ್ರೆ ಜಗತ್ತಲ್ಲಿ ಹಗಲಾಗತ್ತೆ. ನಿನ್ನ ಪದ ಕಮಲಗಳನ್ನೇ ತನ್ನ ಅರಮನೆಯಾಗಿ, ಆ ಶಕ್ತಿಯ ಪಾದ ಕಮಲಗಳಿದೆಯಲ್ವಾ, ಅದರಲ್ಲೇ ಒಂದು ಅರಮನೆ ಕಟ್ಕೊಂಡ್ಬಿಟ್ಟಿದ್ದಾಳೆ. ಯಾರು? ರನ್ನೆ ಲಕ್ಷ್ಮಿಯು ಅಲ್ಲಿ ಪವಡಿಸುವಳಾಡಿ. ಶಕ್ತಿಯಾಗಿ ನಾವು ದುರ್ಗೆಯನ್ನು ಪೂಜೆ ಮಾಡ್ತೀವಿ. ಆ ದುರ್ಗೆಗೆ ಶಕ್ತಿ ಬರ್ತಿರೋದೇ ಈ ಶಕ್ತಿಯಿಂದ. ಸರಸ್ವತಿಗೆ ವಿದ್ಯೆ ಇದೆ, ಅವಳಿಗೆ ಆ ವಿದ್ಯೆ ಬರ್ತಿರೋದು ಆ ಶಕ್ತಿಯಿಂದ. ಅದು ಮೂಲ ಬ್ಯಾಟ್ರಿ, ಮೂಲ ಎನರ್ಜಿ. ಹೀಗೆ ಮುಂದಕ್ಕವರು ಆಮೇಲೆ ಎಷ್ಟು ಚೆನ್ನಾಗಿದ್ದಾರೆ. ಏನ್ ಜಾಣ ಅಂದ್ರೆ ಕವಿ, ನೀನ್ ಇದೆಲ್ಲ ಮಾಡಿದ್ಯಾ ಅಲ್ವಾ, ನನ್ಗೊಂದ್ ಸ್ವಲ್ಪ ಪ್ರತಿಭೆ ಕೊಡು ಅಂತ. ನಾನು ಕವನ ಬರಿಬೇಕಲ್ಲ. ಅದೆಲ್ಲ ಅವ್ರ ಕತೆ ಆಯ್ತು. ದುರ್ಗೆ, ಲಕ್ಷ್ಮಿ, ನಿನ್ನ ನೆನವೇ ನನಗೆ ಪ್ರತಿಭೆಯಾಗಿರಲು. ನಿನ್ನ ಜ್ಞಾಪಿಸ್ಕೊಂಡಾಗೆಲ್ಲ ನಂಗೆ ಅದೇ ಪ್ರತಿಭೆ ಉಕ್ಕಿ ಬರುತ್ತೆ. ನಿನ್ನ ನೆನವೇ ನನಗೆ ಪ್ರತಿಭೆಯಾಗಿರಲು, ನಿನ್ನ ಮೂರ್ತಿಯ ಕಾವ್ಯ ವಸ್ತು ಮಾಡಿ. ನೋಡಿ ಯಾವ ತರ ಒಳ್ಳೆ ಪ್ರಮಾಣ ಮಾಡ್ತೀಯ, ಆಣೆ ಮಾಡ್ದಂಗೆ. ನಾನು ಏನೇ ಬರೆದ್ರು ನಿನ್ ಮೇಲೆ ಕವನ ಬರೆಯೋದು. ಅದು ಪ್ರೇಮ ಕವನ ಆಗ್ಬೋದು, ಮಗು ಕಳ್ಕೊಂಡಾಗ ಬರೆಯೋ ಕವನ ಆಗ್ಬೋದು, ಅದು ದೇಶದ ಮೇಲಿನ ಪ್ರೀತಿಯ ಕವನ ಆಗ್ಬೋದು, ಯಾವ ಕವನ, ಅಥವಾ ದೇವರ ಒಂದು ಆಧ್ಯಾತ್ಮದ ಕವನ ಆಗ್ಬೋದು, ಎಲ್ಲವೂ ನಿನ್ನನ್ನೇ ಕುರಿತಿದ್ದು. ನಿನ್ನ ಮೂರ್ತಿಯ ಕಾವ್ಯ ವಸ್ತು ಮಾಡಿ ಇನ್ನು ಮುಂದಿನ ಜನ್ಮ ಹಾಡಿ ಉದ್ಧರಿಸುವೆನು. ಇನ್ನು ಮುಂದೆ ಬರುವ ಎಲ್ಲ ಜನ್ಮಗಳು ನಂದು ಉದ್ಧಾರವಾಗಬೇಕು, ಆ ಕವನ ಬರಿತೀನಿ. ನನ್ನ ಜನ್ಮ ಉದ್ಧಾರವಾಗಬೇಕು ಅಂತ ಕವನ ಬರ್ಕೊಳ್ತಾ ಇದ್ದೀನಿ ನಾನು. ಅಲ್ಲೆಲ್ಲ ಮುಂಚೆ ಕನ್ನಡ ನಾಡು ಅದೆಲ್ಲ ಹೇಳಿದ್ರು. ಅದೆಲ್ಲ ಇರ್ಲಿ, ನಾನು ಉದ್ಧಾರ ಆಗ್ಬೇಕಲ್ವಾ. ಅದಕ್ಕೋಸ್ಕರ ಇನ್ನು ಮುಂದಿನ ಜನ್ಮ ಹಾಡಿ ಹೆಂಗ್ ಮಾಡ್ತೀನಿ? ಕವನ ಬರಿಯಲ್ಲ, ಕವನ ಹಾಡ್ತೀನಿ. ಇದು ದಟ್ಸ್ ದ ಪಾಯಿಂಟ್. ಜನ್ಮ ಹಾಡಿ ಉದ್ಧರಿಸುವೆನು. ನನ್ನ ಕವನ ನಾನು ಹಾಡಿ ತೋರಿಸ್ತೀನಿ, ಬೇರೆಯವರು ಹಾಡ್ಬೇಕದನ್ನ. ನಿನ್ನ ತೊಡೆ ಇರಲೆನಗೆ ಪವಡಿಸಲು ಆಡಿ. ಹಾಡು ಹೇಳಿ ಸುಸ್ತಾದ್ಮೇಲೆ ಬಂದು ನಿನ್ ತೊಡೆ ಮೇಲೆ ಮಾಡ್ಕೊಂಡ್ಬಿಡ್ತೀನಿ. ಇಷ್ಟೇ ನನ್ನ ಆಸೆ ಅಂತ ಶಕ್ತಿ ಕವನದಲ್ಲಿ ಅವರು ಕೊಡ್ತಾರೆ. ಆಮೇಲೆ ತರುಣ ತಪಸ್ವಿ ಇದೆ, ಕೋಗಿಲೆ ಇದೆ. ನಾನು ಎಲ್ಲವನ್ನೂ ಹೇಳದೆ ಹೋದ್ರು. ಆಮೇಲೆ ಪಂಪ ಮುದ್ದಣ್ಣ ಆಯ್ತಲ್ವಾ, ಪಂಪನ್ ಬಗ್ಗೆ ಇಷ್ಟೆಲ್ಲ ಸೀರಿಯಸ್ ಪದ್ಯ ಬರೆಯೋರು ಇನ್ನೊಂದು ಪದ್ಯ ಬರ್ದಿಯಾರ ನೋಡಿ, ಕರಿಮರಿ ಅಂತ. ಕರಿಮರಿ ನಾಯಿ, ಕರಿಮರಿ ನಾಯಿ, ಇದು ಟೈಟ್ಲು ಪದ್ಯದ್ದು. ಕರಿಮರಿ ನಾಯಿ ಕುಯ್ಗುಡುತ್ತಿತ್ತು, ಭಟ್ಟರ ಬಾಯಿ ಒಟಗುಡುತ್ತಿತ್ತು, ಸರಭರ ಮಳೆಯು ಸುರಿಯುತ್ತಲಿತ್ತು, ಕಾಲುವೆ ನೀರದು ಹರಿಯುತ್ತಲಿತ್ತು, ಭೋರನೆ ಗಾಳಿಯು ಬೀಸುತ್ತಲಿತ್ತು, ತಬ್ಬಲಿ ಕುನ್ನಿಯು ಇಸುತ್ತಲಿತ್ತು. ಒಂದು ಜೋರ್ ಗಾಳಿ ಬೀಸ್ತಾ ಇದೆ, ಮಳೆ ಬರ್ತಾ ಇದೆ, ಒಂದು ಕಾಲುವೆಯಲ್ಲಿ ನೀರು ಹರ್ಕೊಂಡು ಹೋಗ್ತಾ ಇದೆ, ಅಲ್ಲಿ ಒಂದು ನಾಯಿ ಮರಿ ಕುನ್ನಿ. ತಬ್ಬಲಿ, ಅದು ತಬ್ಬಲಿ ಅಂದಾಗ ನಿಮ್ಗೊಂದು ಭಾವನೆನೇ ಬೇರೆ ಬರುತ್ತೆ. ತಬ್ಬಲಿ ಕುನ್ನಿಯು ಈಸುತ್ತಲಿತ್ತು, ಬೆಚ್ಚನ ಮನೆಯ ಹೊಚ್ಚಲದೊಳಗೆ ನಿಂತರು ಭಟ್ಟರು ಹಣಕುತ್ತ ಹೊರಗೆ. ಬೆಚ್ಚಗ ಮನೇಲಿ ಒಬ್ರು ಭಟ್ರು ಕಿಟಕಿಯಿಂದ ಈಚ್ಕೊಂಡು ಹೋಗ್ತಿರೋ ತಬ್ಬಲಿಯಾದ ನಾಯಿ ಮರಿ, ಕುನ್ನಿ ಮರಿ, ಅದನ್ನ ನೋಡ್ತಾ ಇದ್ದಾರೆ. ಯಾವ ತರ ಒಂದು ಕುತೂಹಲ ಕ್ರಿಯೇಟ್ ಮಾಡಿದ್ರು. ಮನುಷ್ಯ ಜಗತ್ತು ಮತ್ತು ಪ್ರಾಣಿ ಜಗತ್ತು ಮತ್ತು ಪ್ರಕೃತಿ, ಮಳೆ, ದೊಡ್ಡ ಒಂದು ಗಾಳಿ, ಜೋರ್ ಭೋರನೆ ಗಾಳಿಯು ಬೀಸುತ್ತಲಿತ್ತು, ನಿಂತರು ಭಟ್ಟರು ಹಣಕುತ್ತ ಹೊರಗೆ. ಏನು ಅಂತ ಭಟ್ರು ಹೀಗೆ ನೋಡ್ತಾ ಇದ್ದಾರೆ. ಯಾರೋ ಭಟ್ರು. ಮೆಟ್ಟಲ ನೇರಲು ಕುನ್ನಿಯು ಅತ್ತ, ಹವಣಿಸೆ ಬಾಗಿಲು ಮುಚ್ಚಿತು ಇತ್ತ. ಅದು ಹೇಗೋ ಕಷ್ಟಪಟ್ಟು ಆ ಪ್ರವಾಹದಿಂದ ಈಚ್ಕೊಂಡು ಆಚೆ ಬಂದು ನಾಯಿ ಮರಿ ಇವ್ರ ಮನೆ ಮೆಟ್ಲು ಹತ್ಕೊಂಡು ಬಂತು. ಅದುವರೆಗೂ ನೋಡ್ತಿದ್ರಲ್ವಾ, ಬಗ್ಲಾಕೊಂಡ್ಬಿಟ್ರು. ಏನ್ ಸಮಾಜ! ಆ ನಾಯಿ ಮರಿ ಒಂದ್ ಮಗುನೂ ಆಗಿರ್ಬೋದು. ಅದೇ ತರ ಒಂದು ಪದ್ಯ ಇದೆ, ಕಣ್ ಪಾಪೆ ಅಂತ, ನಾಕುತಂತಿಲ್ ಪದ್ಯ ಇದೆ. ಮದುವೆಗೆ ಮುಂಚೆ ಗಂಡು ಹೆಣ್ಣು ಕೂಡಿ ಒಂದು ಮಗು ಹುಟ್ಬಿಡುತ್ತೆ. ಏನ್ ಮಾಡೋದು? ಅದನ್ನೊಂದು ಬಾಳೆ ಎಲೆನಲ್ಲಿ ಹಾಕಿ ಹೊಟ್ಟೋಗ್ತಾರೆ. ಕವನ ಇದೆ ಬೇಂದ್ರೆ ಅವ್ರದ್ದು. ನಾನು ಕಳೆದ ವರ್ಷ ಅದನ್ನ ಓದಿದ್ರು, ಸಭೆಯಲ್ಲಿ ಅಳ್ತಿದ್ರು. ಅಂದ್ರೆ ಅವ್ರು ಏನೋ ಒಂದು ಆಧ್ಯಾತ್ಮದ ರೀತಿ ಕವನಗಳನ್ನು ಬರೆದ್ಬಿಟ್ಟು ಪ್ರಪಂಚ ಎಲ್ಲ ಮರೆತ್ಬಿಟ್ರು ಅಂತ ಇಲ್ಲವೇ ಇಲ್ಲ ಬೇಂದ್ರೆ ಅವ್ರಿಗೆ. ಹಿಂಗ್ ಹೋಗ್ತಾರೆ ಮೇಲಿಕ್ಕೆ, ವಾಪಸ್ ಮನುಷ್ಯ ಲೋಕಕ್ಕೆ ಅವ್ರು ವಾಪಸ್ ಬರ್ತಾರೆ. ಬಟ್ ಮೆಟ್ಟಲ ಏರಲು ಕುನ್ನಿಯು ಅತ್ತ, ಹವಣಿಸೆ ಬಾಗಿಲು ಮುಚ್ಚಿತು ಇತ್ತ. ಇವ್ರೇನ್ ಹೇಳ್ತಾರೆ ಕವಿ? ಭಪ್ಪರೆ ಭಲರೇ ಭಟ್ಟರು. ವ್ಯಂಗ್ಯ ಮಾಡ್ತೀರ, ವರೆವಾ ಶಬಾಷ್ ಶಬಾಷ್ ಅಂತ. ಕಾಯ್ದರು ಮನೆಯನ್ನು ಏನು ದಿಟ್ಟರೋ, ಸದ್ಯ ನಮ್ಮ ಮನೆ ಕಾಪಾಡ್ಕೊಂಡ್ರಪ್ಪ. ಅದು ಮಳೆನಲ್ಲಿ ಅದು ಕೊಚ್ಕೊಂಡು ಹೋದ್ರು ಇವ್ರಿಗೇನು ಆಗ್ಬೇಕಾಗಿಲ್ಲ. ಇವ್ರಿಗೆ ಮನೆ ಕಾಯ್ಕೊಂಡ್ರು.
ಕಾಯ್ದರು ಮನೆಯನ್ನು ಏನು ಏನು ದಿಟ್ಟರು. ಅದ್ರ ನಾಯಿ ಇರೋದ್ ಮನೆ ಕಾಯಕ್ಕೆ. ಅದನ್ನ ಹೆಂಗ್ ಅವ್ರು ತಿರ್ಗಾ ಮುರ್ಗಾ ಮಾಡ್ತೀರ. ಕಾಯಬಲ್ಲ ನಾಯಿಯನ್ನೇ ಇವ್ರ ಮನೆಯೊಳಗೆ ಸೇರಿಸ್ಕೊಳ್ಳಿಲ್ಲ. ಕಾಯ್ದರು ಮನೆಯನ್ನು ಏನು ದಿಟ್ಟರೋ, ಕುನ್ನಿಯು ಒಳಗೆ ಬಂದೇನೆಂದಿತು. ಪಾಪ ಅದು ಇನ್ನೂ ಹೋಗ್ಲಿಲ್ಲ, ಅದು ಬಾಗಿಲು ಕೆರಿತಾ ಇರತ್ತೆ. ಈ ನಾಯಿ ಮರಿ ಇಷ್ಟು ಚೆನ್ನಾಗಿದೆ ನೋಡಿ, ಒಂದು ಸಣ್ಣ ನಾಯಿ ಮರಿ. ಕುನ್ನಿಯು ಒಳಗೆ ಬಂದೇನೆಂದಿತು, ಒಳಗ್ ಬರ್ತೀನಿ ಅಂತಿದೆ. ಭಟ್ಟರು ಬಂದರೆ ಕೊಂದೇನೆಂದರು, ಕೊಂದ್ಬಿಡ್ತೀನಿ ಒಳಗ್ ಬಂದ್ರೆ. ಇಷ್ಟೇ ಕವನ. ಯಾರ ಬಗ್ಗೆನೂ ವ್ಯಾಖ್ಯಾನ ಇಲ್ಲ. ಇವ್ರು ಒಳ್ಳೆಯವರು, ಅವ್ರು ಕೆಟ್ಟವರು, ಏನು ಇಲ್ಲ. ಕರಿಮರಿ ನಾಯಿ ಅಂದ್ರೆ ಅವರ ಕನ್ಸರ್ನ್ ಇರೋದು ಭಟ್ರ ಬಗ್ಗೆ ಅಲ್ಲ, ಅವರ ಕನ್ಸರ್ನ್ ಇರೋದು ಮಳೆ ಬಗ್ಗೆನೂ ಅಲ್ಲ. ಮಳೆ ಬಂದೇ ಬರುತ್ತೆ ಪ್ರಪಂಚ ಅಂದ್ಮೇಲೆ. ಆ ಮಳೆಯೊಳಗೊಂದು ಮನೆ ಇದೆ ಅಲ್ವಾ, ಮನೇಲೊಬ್ಬ ಮನುಷ್ಯ ಇದ್ರ ಸಂಕಟ ನೋಡ್ತಿದ್ದಾನಲ್ವಾ. ಸಂಕಟ ನೋಡದೆ ಹೋದ್ರೆ ಬೇರೆ ವಿಷಯ, ನೋಡಿದ ಮೇಲೂ ಮನುಷ್ಯ ಪ್ರಾಣಿಗಳ ಜೊತೆ ಯಾಕೆ ಹಿಂಗ್ ನಡ್ಕೊಳ್ತಾನೆ ಅನ್ನುವ ಒಂದು ಪ್ರಶ್ನೆ ಅಂತಲೂ ಇಲ್ಲ ಅಲ್ಲಿ ಎಲ್ಲುವೆ ಅಂತ ಒಂದು ಹೇಳಿ ಅವರು ಮುಗಿಸ್ತಾರೆ. ಇನ್ನೊಂದು ಗಿಳಿಯು ಪಂಜರದೊಳಗಿಲ್ಲ ಇದೆ, 33 ಕೋಟಿ ಅಂತ ಒಂದು ಪದ್ಯ ಇದೆ, ಅದು ಬಹಳ ಫೇಮಸ್. ಅದು ಇದಾದ್ಮೇಲೆ ಈ ಕವನ ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ ಅನ್ನೋದು ಅವರು ಸಾಹಿತ್ಯ ಸಮ್ಮೇಳನದಲ್ಲಿ ಓದಿದ ಪದ್ಯ. ಅದು ಬಹಳ ಇಂಪ್ಯಾಕ್ಟ್. ಹೇಳಿದ್ನಲ್ಲ ಯಾವ ತರ ಕವನ ಓದ್ತಾ ಇದ್ರು ಅಂತ, ಆ ರೀತಿ ಅವರು ಓದಿದ ಪದ್ಯ. ಇರುಳಿರುಳಳಿದು ದಿನ ದಿನ ಬೆಳಗ್ಗೆ, ಸುತ್ತಮುತ್ತಲೂ ಮೇಲಕ್ಕೆ ಕೆಳಗೆ, ಗಾವುದ 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 ಮುಂದೆ, ಎವೆ ತೆರೆ ದಿಕ್ಕುವ ಹೊತ್ತಿನ ಒಳಗೆ ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಕರಿ ನರೆ ಬಣ್ಣದ ಪುಚ್ಚಗಳುಂಟು, ಬಿಳಿ ಹೊಳೆ ಬಣ್ಣದ ಗರಿ ಗರಿಯುಂಟು, ಕೆನ್ನನ ಹೊನ್ನನ ಬಣ್ಣ ಬಣ್ಣಗಳ, ಕೆನ್ನನ ಹೊನ್ನನ ಬಣ್ಣ ಬಣ್ಣಗಳ ರೆಕ್ಕೆಗಳೆರಡೂ ಪಕ್ಕದಲ್ಲುಂಟು, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ನೀಲಮೇಘ ಮಂಡಲ ಸಮಬಣ್ಣ, ನೀಲಮೇಘ ಮಂಡಲ ಸಮಬಣ್ಣ, ಮುಗಿಲಿಗೆ ರೆಕ್ಕೆಗಳು ಒಡೆದವೋ ಅಣ್ಣ, ಮುಗಿಲಿಗೆ ರೆಕ್ಕೆಗಳು ಒಡೆದವೋ ಅಣ್ಣ, ಚಿಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು, ಇವನೋ ಚಿಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು, ಸೂರ್ಯ ಚಂದ್ರರನ್ನು ಮಾಡಿದೆ ಕಣ್ಣ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ರಾಜ್ಯದ ಸಾಮ್ರಾಜ್ಯದ ತೆನೆ ಒಕ್ಕಿ, ಮಂಡಲ ಗಿಂಡಲಗಳ ಗಡಮುಕ್ಕಿ, ತೇಲಿಸಿ ಮುಳುಗಿಸಿ ಖಂಡಗಳ ಸಾರ್ವಭೌಮರ ನೆತ್ತಿಯ ಕುಕ್ಕಿ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಯುಗ ಯುಗಗಳ ಹಣೆ ಬರಹವ ವರಸಿ, ಮನ್ವಂತರಗಳ ಭಾಗ್ಯವ ತೆರಸಿ, ರೆಕ್ಕೆಯ ಬೀಸುತ ಚೇತನೆಗೊಳಿಸಿ, ಹೊಸಗಾಲದ ಹಸುಮಕ್ಕಳ ಹರಸಿ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಇದು ನೋಡಿ, ಇನ್ನು ಸೈನ್ಸ್ ಅಷ್ಟು ರಿಸರ್ಚ್ ಆಗಿರ್ಲಿಲ್ಲ. ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ, ತಿಂಗಳಿ ನೂರಿನ ನೀರನ್ನು ಹೀರಿ, ಆಡಲು ಹಾಡಲು ಹಾರಾಡಲು, ಮಂಗಳ ಲೋಕದ ಅಂಗಳಕೇರಿ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಮುಟ್ಟಿದೆ ದಿಗ್ಮಂಡಲಗಳ ಅಂಚ, ಆಚೆಗೆ ಚಾಚಿದೆ ತನ್ನೆಯ ಚುಂಚ, ಬ್ರಹ್ಮಾಂಡಗಳನ್ನು ಒಡೆಯಲು ಎಂದೋ ಬಲ್ಲರು ಯಾರ ಹಾಕಿದ ಹೊಂಚ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಇದು ಇವ್ರಿಗೆ ಬಹಳ ಪ್ರಸಿದ್ಧಿ ತಂದುಕೊಟ್ಟ ಕವನ, ಬೇಂದ್ರೆ ಅವರಿಗೆ. ನ್ಯಾಚುರಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಇದ್ರೊಳಗಡೆ. ಇರುಳ್ ಅಳಿದು, ಅಲ್ಲಿ ರಾ ನೋಡಿ, ಇರುಳ್ ಅಳಿದು, ಆಮೇಲೆ ಲಕಾರ ತಗೊಂಡ್ಬರ್ತಾರೆ. ಇರುಳ್ ಅಳಿದು ಅಂದ್ರೆ ಕತ್ತಲೆ ಅಳಿದು, ಇರುಳ್ ಅಳಿದು, ಕತ್ತಲೆ ಅನೇಕ ದಿನಗಳು ಹೋಗಿ ದಿನ ಬೆಳಗ್ಗೆ, ಪ್ರತಿದಿನ ಬೆಳಗ್ಗೆ ಆಗ್ತಾ ಇದೆ. ಬೆಳಗ್ಗೆ, ಅಲ್ಲಿ ಬೆಳಗ್ಗೆ ಅಂದ್ರೆ 2 ಥರ. ಒಂದು ಬೆಳಗ್ಗೆ ಅಂದ್ರೆ ಮಾರ್ನಿಂಗ್, ಇನ್ನೊಂದು ಬೆಳಗೋದು ಅಂತೀವಲ್ವಾ, ಪಾತ್ರೆ ಬೆಳಗೋದು.
ಮತ್ತೆ ತೊಳೆಯೋದನ್ನ ಬೆಳಗೋದು ಅಂತೀವಿ ನಾವು. ಬೆಳಗೋದು ತಿಕ್ಕಿ ತೆಗೆದಾಗ ಅದಕ್ಕೆ ಬೆಳಗುವುದು ಅಂತೀವಿ. ಪ್ರತಿದಿನವೂ ಬೆಳಗುತ್ತಾ ಇದೆ, ಶೈನಿಂಗ್ ಅನ್ನೋ ಅರ್ಥದಲ್ಲಿ. ಸುತ್ತಮುತ್ತಲು ಮೇಲಕ್ಕೆ ಕೆಳಗೆ ಒಂದು ಹಕ್ಕಿ ಹೋಗ್ತಾ ಇದೆ, ಸುತ್ತಮುತ್ತಲು ಮೇಲಕ್ಕೆ ಕೆಳಗೆ ಗಾವುದ ಮುಂದೆ ಮೈಲು 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 ಮುಂದಕ್ಕೆ ಹೋಗ್ತಾ ಇದೆ. ಮುಂದಕ್ಕೆ ಯಾವುದು? ನಾವೊಂದು ಕಣ್ಣು ರೆಪ್ಪೆ, ಎವೆ, ಕಣ್ರೆಪ್ಪೆ, ಎವೆ ಅಂದ್ರೆ ಕಣ್ರೆಪ್ಪೆ, ಕಣ್ಣು ರೆಪ್ಪೆ ಮುಚ್ಚಿ ಬಿಡೋ ಹೊತ್ತಿಗೆ ಹೊಟ್ಟೋಗ್ತಾ ಇದೆ, ಎಷ್ಟೋ ಮೈಲುಗಳ ಉದ್ದಕ್ಕೆ ಹೊಟ್ಟೋಗ್ತಾ ಇದೆ ಅಂತ ಹಕ್ಕಿ ನೋಡಿದ್ದೀರಾ ಅಂತ ಕೇಳ್ತಿದ್ದಾರೆ. ಅಂದ್ರೆ ಇದು ಯಾವುದೋ ಆರ್ಡಿನರಿ ಹಕ್ಕಿ ಅಲ್ಲ, ಇದು ಯಾವುದೋ ಒಂದು ನೋಡ್ಬೋದು ನಾವು. ಮತ್ತೆ ಇಲ್ಲೂ ಹಕ್ಕಿ ಬಂತು, ಗರಿ ಬಂತು. ಆಮೇಲೆ ಈ ಹಕ್ಕಿ ಹೇಗಿದೆಯಪ್ಪ? ಬೇಂದ್ರೆ ಅವ್ರಿಗೆ ಅದೇನೋ ಹಕ್ಕಿ ಅಂದ್ರೆ ಬಹಳ ಇಷ್ಟ. ನೀವು ನಮ್ಮ ತೇಜಸ್ವಿ ಅವ್ರದ್ದು ಹಕ್ಕಿಗಳ ಬಗ್ಗೆನೇ ಒಂದು ಪುಸ್ತಕ ಇದೆ, ಬಹಳ ಚೆನ್ನಾಗಿರೋದು. ಅವ್ರ ಅನೇಕ ಕಾದಂಬರಿಗಳಲ್ಲಿ ಈ ಹಕ್ಕಿ ಆ ಬೇಲಿ ಮೇಲೆ ಕೂತಿತ್ತು, ಇಲ್ಲಿತ್ತು, ಸಣ್ಣ ಸಣ್ಣದು, ಏನೋ ದೊಡ್ಡದಲ್ಲ, ಪುಟ್ಪುಟ್ಟು. ಅವರು ಮುಂದೆ ಒಂದು ಕವನ ಸಂಕಲನದಲ್ಲಿ ಗುಬ್ಬಿ ಮೇಲೆ ಒಂದು ಪದ್ಯ ಬರೆದಿದ್ದಾರೆ, ಗುಬ್ಬಚ್ಚಿ ಮೇಲೆ. ಚಿಟ್ಟುಗುಬ್ಬಿ ಚಿವ್ ಚಿವ್ ಚಿಟ್ಟುಗುಬ್ಬಿ ಚಿವ್. ಲ್ಯಾಂಗ್ವೇಜ್ ನೋಡಿ ಹೆಂಗಿದೆ ಪದಗಳು. ಚಿಟುಗುಬ್ಬಿ ಚಿವ್ ಚಿವ್ ಚಿಟುಗುಬ್ಬಿ ಚಿವ್. ಹಿಟ್ಲರನು ಸತ್ತರೇನು, ಪೋಲ್ಯಾಂಡು ಅತ್ತರೇನು, ಚಿಟುಗುಬ್ಬಿ ಚಿವ್ ಚಿವ್ ಚಿಟುಗುಬ್ಬಿ ಚಿವ್. ಅದಕ್ಕೆ ಚಿವ್ ಗುಡ್ತಾ ಕೂತಿರುತ್ತೆ ಅಂತ. ಹಿಟ್ಲರ್ ಹೋದ್ರೆ ಪೋಲ್ಯಾಂಡ್, ಅದು ವರ್ಲ್ಡ್ ವಾರ್ ಟೈಮಿನ ಪದ್ಯ. ಕರಿನರೆ ಬಣ್ಣದ ಪುಚ್ಚಗಳುಂಟು, ಅದಕ್ಕೆ ಬೇರೆ ಬೇರೆ ಬಾಲ ಪುಚ್ಚ, ಅದಕ್ಕೊಂದು ಉದ್ದಕ್ಕೊಂದು ಹಿಂದಕ್ಕೊಂದು, ಉದ್ದ ಇರಲ್ಲ ಪಾಪ ಅದಿರದೆ. ಇದು ಯಾವ ಹಕ್ಕಿನೂ ನೋಡೋಣ, ಒಟ್ಟಲ್ಲಿ ಅದಕ್ಕೊಂದು ಬಾಲ ಇದೆ. ಅದು ಕರಿನರೆ ಬಣ್ಣದ, ಒಂದು ರೀತಿ ಕರಿ ಬಣ್ಣಕ್ಕೆ ಬೇರೆ ಬೇರೆ ಬಣ್ಣದ ಇದುಂಟು ಬಾಲ. ಬಿಳಿ ಹೊಳೆ ಬಣ್ಣದ ಗರಿ ಗರಿ ಉಂಟು, ಬಿಳಿಯುವ ಹೊಳೆ ಹೊಳೆಯುವ ಬಣ್ಣದ ಗರಿ ಇದೆ ಅದಕ್ಕೆ. ಸೊ ಗರಿ ಬಂತು ಇವಾಗ, ಗರಿ ಸಂಕಲನ. ಕೆನ್ನನ ಹೊನ್ನನ ಬಣ್ಣ ಬಣ್ಣಗಳ, ಅದು ಕೆಂಪಗಿರ್ಬೋದು, ಹೊನ್ನು ಚಿನ್ನದ ಬಣ್ಣ ಇರ್ಬೋದು, ಅಲ್ಲಿ ನಕಾರ ಗಮನಿಸ್ಬೇಕು. ಕೆನ್ನನ, ಹೊನ್ನನ, ನಾಲಿಗೆಗೆ ಎಷ್ಟು ಹಿತ ಆಗತ್ತೆ ಆ ಪದ ಬಳಸ್ಬೇಕಾದ್ರೆ. ಮತ್ತೆಲ್ಲ ಅಚ್ಚಗನ್ನಡ ಶಬ್ದಗಳು. ಬಣ್ಣ ಬಣ್ಣಗಳ ರೆಕ್ಕೆಗಳು ಎರಡೂ ಪಕ್ಕದಲ್ಲುಂಟು. ಪಕ್ಕ ಅಂದ್ರೆ ನಾವು ಪಕ್ಕೆಲುಬು ಅಂತೀವಲ್ವ, ಸೈಡ್ಸ್, ಎರಡೂ ಕಡೆ ಅದಕ್ಕೆ ವಿಂಗ್ಸ್ ಇದೆ, ಎರಡೂ ಕಡೆ ರೆಕ್ಕೆಗಳಿವೆ, ಬಣ್ಣ ಬಣ್ಣದ ರೆಕ್ಕೆಗಳಿದೆ ಅಂತ ಹಕ್ಕಿ ನೋಡಿದ್ರ, ಹಕ್ಕಿ ಹಾರ್ತಾ ಇದೆ ನೋಡಿದ್ರ. ಈ ಹಕ್ಕಿ ಎಲ್ಲಿ ಹೋಗ್ತಾ ಇದೆ? ನೀಲ ಮೇಘ ಮಂಡಲ ಸಮಬಣ್ಣ. ಆ ಹಕ್ಕಿಯ ಬಣ್ಣ, ನೀಲವಾದ ಒಂದು ಆಕಾಶದ ಮೇಘದ ಬಣ್ಣ, ಎಲ್ಲ ಒಂದೇ ಆಗ್ಬಿಟ್ಟಿದೆ. ಕಾಸ್ಮಿಕ್ ಅಂತಿರಲ್ಲ ನೀವು, ವಿಶ್ವಾತ್ಮಕವಾದಂತ ಒಂದು ಕವನ ಆಗ್ಬಿಡ್ತಾ ಇದೆ ಇದು. ಇಲ್ಲಿ ಯಾವುದೋ ಒಂದು ಪದ್ಯ ಕವಿ ಏನೋ ಹಕ್ಕಿ ಅಂತ ಶುರು ಮಾಡಿದ್ದು ಎಲ್ಲೋ ಎತ್ತರಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಇದು ನೋಡಿದ್ರೆ ಹೇಗನ್ಸುತ್ತೆ, ಅದು ಹೋಗ್ತಾ ಇದ್ರೆ ಹಕ್ಕಿ ಆಕಾಶಕ್ಕೆ ರೆಕ್ಕೆ ಬಂದಿದೆ ಅನ್ನಿಸ್ತಾ ಇದೆ. ಏನ್ ಪದ ಇದು! ಮುಗಿಲಿಗೆ ರೆಕ್ಕೆಗಳು ಒಡೆದವೋ ಅಣ್ಣ. ಅಣ್ಣ ಎಷ್ಟು ಸರಳವಾದ ಪದ, ಇದುವರೆಗೂ ಅಷ್ಟು ಹೇಳ್ತಾ ಇದ್ರು. ಅಣ್ಣ ನೋಡಪ್ಪ, ಆಕಾಶಕ್ಕೆ ರೆಕ್ಕೆ ಬಂದ್ಬಿಟ್ಟಿದೆ ಕಣೋ ಅಂತ ಹೇಳ್ತಿದ್ದಾರೆ. ಆಕಾಶಕ್ಕೆ ರೆಕ್ಕೆ ಬಂದಿದೆ, ಎಂತ ಪದ ಇವು! ಚಿಕ್ಕೆಯ, ಅದು ಸುಮ್ಮನೆ ಹೋಗ್ತಿದ್ಯಾ, ಸ್ವಲ್ಪ ಅದಕ್ಕೆ ಅಲಂಕಾರ ಇಷ್ಟ ಆ ಹಕ್ಕಿಗೆ. ಚಿಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು, ಅದೊಂದು ಮಾಲೆ ಹಾಕೊಂಡಿದೆ, ಸರ. ನೋಡಿರ್ಬೋದು, ಕೆಲವು ಮಕ್ಕಳು ಚಿತ್ರ ಬರಿಬೇಕಾದ್ರೆ ಒಂದು ಬರೆದು ಒಂದ್ ಸರದ ತರ ಬರೀತಾರೆ, ಕೆಲವು ಫೋಟೋಗಳಲ್ಲೂ ಇರುತ್ತೆ. ಚಿಕ್ಕೆ ಅಂದ್ರೆ ನಿಮಗೆ ಗೊತ್ತು, ನಕ್ಷತ್ರ. ಆ ಆಕಾಶವನ್ನೇ ಸೀಳಿಕೊಂಡು ಅದನ್ನೇ ರೆಕ್ಕೆ ಮಾಡ್ಕೊಂಡು ಹೋಗ್ತಿರೋ ಹಕ್ಕಿಗೆ ಒಂದು ಸರ ಇದೆ ಅದ್ ಕೊರಳಲ್ಲಿ. ಅದು ಯಾವ್ದ್ರ ಸರ ಅಂತ ಹೇಳಿದ್ರೆ ನಕ್ಷತ್ರ ಮಾಲೆ. ನಕ್ಷತ್ರಗಳೇ ಎಷ್ಟೆಷ್ಟು ದೊಡ್ಡದು. ಬೆಂದ್ರೆ ತುಂಬಾ ಓದ್ತಿದ್ರು ವಿಜ್ಞಾನ. ನಕ್ಷತ್ರಗಳದ್ದೇ ಒಂದು ಮಾಲೆ ಅಂದ್ಮೇಲೆ ಹಕ್ಕಿ ಇನ್ನೆಷ್ಟು ದೊಡ್ಡದು. ನಕ್ಷತ್ರದೇ ಕಲ್ಪನೆ ಮಾಡ್ಕೊಳ್ಳೋದು ಕಷ್ಟ ಅಲ್ವಾ. ಅದರ ಚಿಕ್ಕೆಯ, ಅದ್ರ ಪದ ಹೆಂಗಿದೆ ನೋಡಿ, ಅಲ್ಲಿ ನಕ್ಷತ್ರ ಅಂತ ಬರೀತಿಲ್ಲ, ಚಿಕ್ಕೆ. ಸುಮ್ನೆ ಚಿಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು ಸುಮ್ನೆ ಹಿಂಗ್ ಹೆಕ್ಕೊಂಡು ಹೋಗ್ತಾ ಇದೆ. ಆ ತರ ಸುಮ್ನೆ ಒಂದ್ ಗುಬ್ಬಿನ ಯಾವ್ದೋ ಒಂದು ಹಿಂಗ್ ಹೆಕ್ಕೊಂಡು ಒಂದು ಕುಕ್ಕೊಂಡು ಮತ್ತೆ ಹಾರೋಗುತ್ತೆ. ಆ ತರ ಎಲ್ಲಾ ನಕ್ಷತ್ರಗಳನ್ನ ಹಿಂಗೊಂದ್ ಮಾಡಿ ಒಂದ್ ಸರ ಹಾಕೊಂಡು ಹೊಟ್ಟೋಗ್ತಾ ಇದೆ. ಸೂರ್ಯ ಅದಕ್ಕೆ ಕಣ್ಬೇಕಲ್ವಾ, ರೆಕ್ಕೆ ಅದಕ್ಕೆ ಹಕ್ಕಿಗೊಂದ್ರೆ ಕಣ್ಬೇಕಲ್ವಾ, ಎರಡು ಕಣ್ಬೇಕಲ್ವಾ. ಸೂರ್ಯ ಚಂದ್ರರನ್ನು ಮಾಡಿದೆ ಕಣ್ಣ. ಸೂರ್ಯ ಚಂದ್ರರೇ ಅದಕ್ಕೆ ಕಣ್ಣುಗಳು. ಹೆಂಗ ಕಲ್ಪನೆ ಮಾಡ್ಕೊಳ್ಳೋದು ಇದನ್ನ. ಅದು ಇಷ್ಟು ಸರಳವಾದ ಪದಗಳ ಕವನ. ಅಂತ ಹಕ್ಕಿ ನೋಡಿದ್ರ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಸೂರ್ಯ ಚಂದ್ರರ ಗೊಮಟೇಶ್ವರನ ಬಗ್ಗೆ ಒಂದು ಪದ್ಯ ಇದೆ. ಅದರೊಳಗಡೆ ಅವ್ರು ಹೇಳ್ತಾರೆ, ನಕ್ಷತ್ರ ಪದ್ಯಮಾಲಿಕಾ ಅಂತ ಇದೆ 27 ತಮ್ಮ ಶ್ರವಣಬೆಳಗೊಳ ಗೊಮಟೇಶ್ವರದ ಮೇಲೆ.
ಬೊಪ್ಪಣ ಪಂಡಿತ ಅನ್ನೋದು ಬರೆದ್ರು ಹಳೆಗನ್ನಡ ಕವಿ. ಅದ್ರಲ್ಲಿ ಅವನು ಏನ್ ಹೇಳ್ತಾನೆ, ನಾವೆಲ್ಲ ನಿನ್ಗೇನಪ್ಪ ಆರತಿ ಮಾಡೋದು, ಅಭಿಷೇಕ ಮಾಡೋದು, ನಿನಗೆ ಮಳೆ ಬಂದು ಸುರಿಸುತ್ತೆ, ನಿಂಗೇನ್ ಕಡಿಮೆ, ಸೂರ್ಯ ಬಂದು ಆರತಿ ಮಾಡ್ತಾನೆ, ಬೆಳದಿಂಗಳು ಬಂದು ಆರತಿ ಮಾಡುತ್ತೀನಿ, ಯಾಕೆಂದ್ರೆ ಬಟಾಬೈಲಲ್ಲಿ ನಿಂತ್ಬಿಟ್ಟಿದ್ದಾನೆ ಅವನು ಗೊಪ್ಟೇಶ್ವರ, ಸೂರ್ಯ ಚಂದ್ರನೇ ನಿಂಗೆ ಆರತಿ ಮಾಡ್ತಾ ಇದ್ದಾರೆ. ಹಂಗೆ ಸೂರ್ಯ ಚಂದ್ರನ್ನೇ ಇದು ಕಣ್ಣು ಮಾಡ್ಕೊಂಡ್ಬಿಟ್ಟಿದೆ ಇಲ್ಲಿ ಈ ಹಕ್ಕಿ. ಅಂತ ಹಕ್ಕಿ ನೋಡಿದ್ರ ಏನ್ ಕಾನ್ಸೆಪ್ಟ್ ಇದು. ಉಪನಿಷತ್ಸಲ್ಲಿ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಪ್ರಾರಂಭದಲ್ಲಿ ಇಡೀ ಬ್ರಹ್ಮಾಂಡ ಹೇಗಿದೆ ಅನ್ಬೇಕಾದ್ರೆ ಒಂದು ಕುದುರೆ ಕಲ್ಪನೆ ಕೊಡ್ತಾರೆ ಉಪನಿಷತ್ತಿನ ಸ್ಟಾರ್ಟಿಂಗ್ ಅಲ್ಲಿ. ದೊಡ್ಡದೊಂದು ಕುದುರೆ, ಆ ಕುದುರೆಗೂ ಕೂಡ ಏನೇನ್ ಕಣ್ಣುಗಳಿತ್ತು, ಸೂರ್ಯ ಚಂದ್ರರಾಗಿದ್ರು ಅನ್ನೋ ವರ್ಣನೆ ಎಲ್ಲ ಉಪನಿಷತ್ತಲ್ಲಿ ಕೂಡ ಬರುತ್ತೆ, ಇನ್ನು ಬೇರೆ ಕಡೆನೂ ಬರುತ್ತೆ. ಆಮೇಲೆ ಈ ಹಕ್ಕಿ ಮೇಲೆ ಹಾರಬೇಕಾದ್ರೆ ಭೂಮಿ ನೋಡತ್ತಲ್ಲ, ಈ ಭೂಮಿ ಮೇಲೆ ಆ ಎಂಪೈರ್ಸು, ಈ ರಾಜ್ಯರು, ಅವ್ರದ್ದು ಏನೇನೋ ಇರುತ್ತಲ್ಲ ರಾಜಕಾರಣಗಳು, ಮತ್ತೊಂದು ರಾಜಕೀಯಗಳು, ಅದನ್ನ ನೋಡಿದೆ. ರಾಜ್ಯದ ಸಾಮ್ರಾಜ್ಯದ ತೆನೆ ಒಕ್ಕಿ ಅದೇನ್ ಮಾಡ್ತಿದೆ ಹಕ್ಕಿ, ಸುಮ್ಮನೆ ಅದು ಹಕ್ಕಿ ಅಲ್ಲ, ಈ ನಾವು ಬೆಳೆ ಬಂದ್ಮೇಲೆ ತೆನೆ ಅದನ್ನ ಕಟಾವು ಮಾಡಿ ತೆನೆ ಒಂದ್ ಕಡೆ ಹಾಕ್ತಿವಲ್ಲ ಕಣದಲ್ಲಿ, ರಾಗಿ ಕಣ ಅಥವಾ ಕಣದಲ್ಲಿ ತಂದು ಒಂದ್ ಕಡೆ ಸುರಿತೀವಿ, ಹಂಗೆ ಈ ಸಾಮ್ರಾಜ್ಯನ ತಗೊಂಡ್ ಬಂದು ಈ ಕಡೆಗೆ ಹಾಕು, ಈ ಸಾಮ್ರಾಜ್ಯನ ತಗೊಂಬಂದು ಈ ಕಡೆಗೆ ಹಾಕು, ಆ ಥರ ಮಾಡ್ತಾ ಇದೆಯಂತೆ ಹಕ್ಕಿ. ಈ ಹಕ್ಕಿ ರಾಜ್ಯದ ಸಾಮ್ರಾಜ್ಯದ ತೆನೆ ಒಕ್ಕಿ. ರಾಜ್ಯ ಸಂಸ್ಕೃತ, ಸಾಮ್ರಾಜ್ಯ ಸಂಸ್ಕೃತ, ತೆನೆ ಒಕ್ಕಿ ಕನ್ನಡ. ಹೆಂಗ್ ತರ್ತಾರೆ ನೋಡಿ, ಇದು ಮೈತ್ರಿ, ಕನ್ನಡ ಸಂಸ್ಕೃತ ಮೈತ್ರಿ ಹೇಗ್ ತರ್ತಾರೆ ನೋಡಿ. ಮಂಡಲ ಗಿಂಡಲಗಳ, ಅವರು ರಾಜ್ಯ ಮಂಡಲ, ಚಕ್ರವರ್ತಿ ಮಂಡಲ ಅಂತ ಏನೋ ಹೇಳ್ಕೊ, ಮಂಡಲ ಗಿಂಡಲ, ಮಂಡಲ ಗಿಂಡಲಗಳ ಗಡ ಮುಕ್ಕಿ, ಅದನ್ನೆಲ್ಲ ಮುಕ್ತಾ ಇದೆ. ನೀವು ಜೋಳ ತಿನ್ನೋ ಹಂಗೆ, ರಾಗಿ ತಿನ್ನೋ ಹಂಗೆ, ಭತ್ತನ ತಿನ್ನೋ ಹಂಗೆ ಮುಕ್ತಾ ಇದೆಯಂತೆ ಹಕ್ಕಿ ರಾಜ್ಯಗಳನ್ನ. ಇನ್ನೊಂದು ಕವನದಲ್ಲಿ ಬರುತ್ತೆ, ಯಾವ ರಾಕೆ ನೀ ಮಾಯಕಾರ್ತಿ ಅಂತ, ಅದು ಸಿಗತ್ತೆ ನೋಡಿ ಇದರಲ್ಲಿ, ಇಂಟರ್ನೆಟ್ ಅಲ್ಲಿ ಇದೆ. ಅದರಲ್ಲಿ ಅವ್ರು ಹೇಳ್ತಾರೆ, ಈ ದೊಡ್ಡ ದೊಡ್ಡ ರಾಜರು ಇರ್ತಾರಲ್ಲ ಅವರೆಲ್ಲ ಅವರ ಕಿರೀಟ, ಆಮೇಲೆ ಬುಗುಡಿ, ಡಾಬು, ವಂಕಿ ಅದನ್ನೆಲ್ಲ ತಂದ್ಬಿಟ್ಟು ಅವಳು ತಾಯಿ ಜಗನ್ಮಾತೆ ಸಂತೆನಲ್ಲಿ ಮಾರ್ತಾಳಂತೆ. ಏನು ಆ ರೋಷ ಎಷ್ಟಿದೆ ನೋಡಿ ಅವ್ರಿಗೆ. ಅದನ್ನ ಮಾರ್ತಾಳಂತೆ, ಯಾವ ರಾಕೆ ನೀ ಮಾಯಕಾರ್ತಿ ಅಂತ ಆ ಪದ್ಯ ಇದೆ. ತಂದು ಹಿಂಗೆ ಸಂತೆಯಲ್ಲಿ ಮಾರ್ತಿರ್ತಾರಲ್ಲ ಒಂದೊಂದು ತರಕಾರಿ ಗುಡ್ಡೆ, ಆ ತರ ಇವರ ಕಿವಿಗೆ ಹಾಕೊಳ್ಳೋದು, ತಲೆಗೆ ಹಾಕೊಳ್ಳೋ ಕಿರೀಟ ಎಲ್ಲ ತಂದು ರಸ್ತೆಯಲ್ಲಿ ಹಾಕ್ಬಿಟ್ಟು ಮಾರ್ತಿದ್ದಾಳಂತ ಅವಳು. ಅದು ಆಮೇಲೆ ಬರೋ ಕವನ ಅದು, ಇದು ಪ್ರಾರಂಭದ ಕವನ. ಮಂಡಲ ಗಿಂಡಲಗಳ ಗಡಮುಕ್ಕಿ, ನೆನ್ಪಿಟ್ಕೊಳ್ಳಿ ಈ ಕವನ 1932, ಬ್ರಿಟಿಷರಿದ್ರು, ಅದರ ಸಂದರ್ಭ ನೋಡಿ. ಮಂಡಲ ಗಿಂಡಲಗಳ ಗಡಮುಕ್ಕಿ, ತೇಲಿಸಿ ಮುಳುಗಿಸಿ ಖಂಡ ಖಂಡಗಳ, ದೊಡ್ಡ ದೊಡ್ಡ ಆ ಖಂಡ, ಏಷ್ಯಾ ಖಂಡ, ಆಫ್ರಿಕಾ ಖಂಡ, ಯುರೋಪ್ ಖಂಡಗಳನ್ನೇ ಮುಳುಗಿಸ್ಬಿಟ್ಟು, ಇವತ್ತು ಅಟ್ಲಾಂಟಿಕ್ ಖಂಡ ಇಲ್ಲ. ಹಿಂದೆ ಪ್ಲೇಟೋ ಪುಸ್ತಕದಲ್ಲಿ ಅಟ್ಲಾಂಟಿಕ್ ಇತ್ತು ಅಂತ ಬರುತ್ತಂತೆ ಅವನ ಪುಸ್ತಕಗಳಲ್ಲಿ. ಇವತ್ತು ಅಟ್ಲಾಂಟಿಕ್ ಅನ್ನೋದು ನಮಗೆ ಮ್ಯಾಪಲ್ಲಿ ಕಾಣಲ್ಲ, ಅದೆಲ್ಲ ಭೂಮಿಯೊಳಗೆ ಹೊಟ್ಟೋಗಿದೆ. ಅದನ್ನೆಲ್ಲ ಇವತ್ತಿರುತ್ತೆ ಈ ಭೂಖಂಡ, ಒಂದು ಐಲ್ಯಾಂಡು ಅಥವಾ ಒಂದು ದೊಡ್ಡ ಖಂಡ, ಸ್ವಲ್ಪ ವರ್ಷಕ್ಕೆ ಅದು ಇಲ್ವೇ ಇಲ್ಲ, ಅದು ಮುಳುಗೋಗ್ಬಿಡುತ್ತೆ. ಅದನ್ನ ಯಾರು ಮುಳುಗ್ಸೋದು ಅಂದ್ರೆ ಈ ಹಕ್ಕಿನೇ ಮುಳುಗ್ಸೋದು. ಆ ಕೆಲಸ ಬೇರೆ ಮಾಡುತ್ತೆ ಇದು. ಸಾರ್ವಭೌಮರು ಅಂತ ಯಾರು ಅನ್ಕೊಳ್ತಿರ್ತಾರಲ್ಲ, ಸಾರ್ವಭೌಮರ ನೆತ್ತಿಯ ಕುಕ್ಕಿ, ಅವ್ರ ತಲೆ ಮೇಲೆ ಕುಕ್ಕತ್ತೆ ಬಂದ್ಬಿಟ್ಟದು ಅಂತ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ. ಯುಗ ಯುಗಗಳ ಹಣೆ ಬರಹವ ಒರೆಸಿ, ಬೇರೆ ಬೇರೆ ಯುಗಗಳ ಹಣೆ ಬರಹ ಒರೆಸುತ್ತೆ. ಒಂದು ಬೋರ್ಡ್ ಇದ್ರೆ ಎಲ್ಲ ಒರೆಸ್ಬಿಟ್ಟು ಇನ್ನೊಂದು ಕ್ಲಾಸ್ ಬಂದಾಗ ಹೊಸ ಟೀಚರ್ ಹೊಸ ಕ್ಲಾಸ್ ಶುರು ಮಾಡ್ತಾರೆ, ಆ ಥರ ಒರೆಸ್ಬಿಡುತ್ತೆ ಅದು. ಮನ್ವಂತರಗಳ ಭಾಗ್ಯವ ತೆರೆಸಿ, ಹೊಸ ಮನ್ವಂತರ, ಹೊಸ ಒಂದು ವರ್ಷ ಅಥವಾ ಹೊಸ ಒಂದು ಯುಗ, ಅದರ ಭಾಗ್ಯದ ಬಾಗಿಲನ್ನ ಈ ಹಕ್ಕಿ ತೆಗೆಯುತ್ತೆ. ರೆಕ್ಕೆಯ ಬೀಸುತ್ತ ಚೇತನಗೊಳಿಸಿ, ಹೊಸ ಯುಗಕ್ಕೆ ಬೇಕಾಗಿರೋ ಚೈತನ್ಯ, ನ್ಯೂ ಎನರ್ಜಿ ಅದು ಬರುತ್ತೆ. ನಾವ್ ಹೇಳ್ತೀವಿ ಓ ನಮ್ಮ ಕಾಲನೇ ಚೆನ್ನಾಗಿತ್ತು, ಹಾಗೇನಿಲ್ಲ, ಎಲ್ಲಾ ಕಾಲವೂ ಚೆನ್ನಾಗಿದೆ. ಆಯಾ ಕಾಲದಲ್ಲಿ ಯಾರ್ಯಾರು ಯೌವನ ಇದೆಯೋ, ರಟ್ಟೆಯಲ್ಲಿ ಬಲ ಇದೆಯೋ, ತಿಂದಿದ್ದು ಡೈಜೆಸ್ಟ್ ಆಗುತ್ತೋ, ಓಡಕ್ ಸಾಧ್ಯನೋ, ನಡೆಯಕ್ ಸಾಧ್ಯನೋ, ಅವ್ರ ಕಾಲವೇ ಚಿನ್ನದ ಕಾಲ. ಎಲ್ಲ ಕಾಲಕ್ಕೂ ಒಂದು ಚೈತನ್ಯವನ್ನ, ಎನರ್ಜಿ ಕೊಡುವಂಥದ್ದನ್ನ ಈ ಹಕ್ಕಿ ಮಾಡುತ್ತೆ. ಹೇಗ್ ಬೇಡುತ್ತೆ? ರೆಕ್ಕೆಯ ಬೀಸುತ್ತ, ಸ್ಪೆಷಲ್ ಆಗಿ ಏನು ಕೊಡಲ್ಲ, ಸುಮ್ಮನೆ ಹಿಂಗ್ ರೆಕ್ಕೆ ಬೀಸುತ್ತೆ ಅಷ್ಟೆ. ಹೊಸಗಾಲದ ಹಸು ಮಕ್ಕಳ ಹರಸಿ, ಮುಂದಿನ ಕಾಲದಲ್ಲಿ ಬರುವ ಹೊಸ ಮಕ್ಕಳಿಗೆ ಅದು ಆಶೀರ್ವಾದ ಮಾಡ್ತಾ ಇದೆ, ಹರಸ್ತಾ ಇದೆ ಅಂತ ಹಕ್ಕಿ ನೋಡಿದ್ರ ನೀವು. ಅಲ್ಲಿ ಪದ ನೋಡಿ, ಅಂತ್ಯಪ್ರಾಸ, ವರಸಿ, ತೆರಸಿ, ಚೇತನಗೊಳಿಸಿ, ಹರಸಿ ಎಲ್ಲ ಹಾಗೆ ಬರುತ್ತೆ. ಹಿಂದಿನ ಪ್ಯಾರಾಗ್ ಹೋಗಿ ಒಕ್ಕಿ, ಮುಕ್ಕಿ,
ಕುಕ್ಕಿ, ಎಷ್ಟು ಚೆನ್ನಾಗಿ ಅಂತ್ಯಪ್ರಾಸವನ್ನು ತರೋದನ್ನವರು ಅಭ್ಯಾಸ ಮಾಡಿಸಿದ್ರು. ಅದೇ ಥರ ಅಲ್ಲಿ ಬಣ್ಣ, ಅಣ್ಣ, ಕಣ್ಣ ಅನ್ನೋ ಪದಗಳು ಬಂದಿವೆ. ಕೊನೆಗೆ ಹೇಳ್ತಾರೆ ಬೆಳ್ಳಿಯ ಹಳ್ಳಿಯ, ಬೆಳ್ಳಿ ಅಂದ್ರೆ ಶುಕ್ರ ಗ್ರಹ, ಬೆಳ್ಳಿ ಅಂದ್ರೆ ಶುಕ್ರ. ಹೇಳ್ತೀವಲ್ಲ ಬೆಳಗಿನ ಜಾವದತ್ತು ಬೆಳ್ಳಿ ಮೂಡಿತು ಅಂತ ಹಾಡಿಲ್ವಾ? ಬೆಳ್ಳಿಯಿಂದ ಅದೇನೆ, ಬೆಳ್ಳಿಯಿಂದ ಶುಕ್ರ. ಬೆಳಗ್ಗೆ ಹೊತ್ತು ಮಾರ್ನಿಂಗ್ ಸ್ಟಾರ್ ಅಂತಾನೆ ಕರೀತಾರೆ. ಅದು ಸ್ಟಾರ್ ಅಲ್ಲ, ಅದು ಸ್ಟಾರ್ ಅಲ್ಲದೆ ಆದ್ರೂ ಅದಕ್ಕೆ ಮಾರ್ನಿಂಗ್ ಸ್ಟಾರ್ ಅಂತಲೇ ಕರೆಯೋದು. ಬೆಳ್ಳಿಯ ಹಳ್ಳಿಯ ಮೇರೆ ಹಳ್ಳಿಗಳಲ್ಲೆಲ್ಲ ಶುಕ್ರ ಬಂತು ಅಂದ್ರೆ ಆಯ್ತು, ಒಂದು ಬೆಳದಿಂಗ್ಳು ಬರ್ತಾ ಇದೆ ಅಂತ ಲೆಕ್ಕ. ಹಿಂದೆ ಒಂದು ಆಕಾಶ ಕ್ಲಿಯರ್ ಆಗಿ ಕಾಣುವಾಗ, ಬೆಂಗಳೂರಲ್ಲಿ ಕಷ್ಟ ಅದು. ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ ಅಂದ್ರೆ ಶುಕ್ರನನ್ನು ದಾಟಿ ಈ ಹಕ್ಕಿ ಹೋಗ್ತಾ ಇದೆ. ಶುಕ್ರ ಗ್ರಹ ದಾಟ್ಬಿಟ್ಟಿದೆ. ಇದು ಯಾವ ಹಕ್ಕಿ ಇದು? ಶುಕ್ರ ಗ್ರಹದ ಒಂದು ಮೇರೆ ಅಂದ್ರೆ ಅದರ ಗಡಿ ಅದನ್ನು ದಾಟ್ಬಿಟ್ಟಿದೆ. ತಿಂಗಳಿನೂರಿನ ನೀರನ್ನು ಹೀರಿ, ತಿಂಗಳು ಅಂದ್ರೆ ಚಂದ್ರ, ಚಂದ್ರ ಅದರಲ್ಲಿ ಬೆಳದಿಂಗಳು, ಅದು ಪೂರ್ಣ ಚಂದ್ರಂಗೆ ಬೆಳದಿಂಗಳು ಅಂತೀವಿ. ಕದ್ದಿಂಗಳು, ಕಪ್ಪನೆ ಚಂದ್ರ, ಅದು ಕಪ್ಪಾಗ್ಬಿಟ್ಟ. ಕುವೆಂಪುರ್ ಬಹಳ ಫೇಮಸ್ ಪದ್ಯ ಇದೆಲ್ಲ, ಕದ್ದಿಂಗಿಳು ಗಗ್ಗತ್ತಲು ಕಾರ್ಗಾಲದ ರಾತ್ರಿ. ತಿಂಗಳಿನೂರಿನ ನೀರನ್ನು ಹೀರಿ ಅಂದ್ರೆ ಚಂದ್ರಮಂಡಲ, ಚಂದ್ರಕ್ಕೆ ಹೋಗಿ, ಚಂದ್ರನ ಮೇಲೆ ಹೋಗಿ, ಚಂದ್ರನ ಮನೆಗೆ ಹೋಗಿ ಅಲ್ಲಿ ನೀರು ಕುಡಿಯುತ್ತಂತೆ. ಹಳೇ ಪ್ರಶ್ನೆ, ಈಸ್ ದೇರ್ ವಾಟರ್ ಆನ್ ದಿ ಮೂನ್? ಎಷ್ಟು ವಿಜ್ಞಾನಿಗಳು ಸಂಶೋಧನೆ ಮಾಡ್ತಾನೇ ಬಂದ್ರು. ಅದನ್ನ ಕವನದಲ್ಲಿ ಒಂದ್ ಸಾಲಲ್ಲಿ ಅಲ್ಲಿ ನೀರಿದೆ, ನೀರನ್ನು ಕುಡಿದ್ಬಿಟ್ಟಿದೆ ಇದು ಅಂತ ಹೇಳ್ತಿದ್ದಾರೆ ಕವಿಗಳು. ಹಾಡಲು ಹಾಡಲು ಆಮೇಲೆ ಅದು ಗಡಿ ದಾಟ್ತು ಶುಕ್ರ ಗ್ರಹ, ಆಮೇಲೆ ಚಂದ್ರನಲ್ಲಿ ಸ್ವಲ್ಪ ನೀರು ಕುಡಿತು, ಬೋರ್ ಆಗ್ತಾ ಇದೆ. ಅದಕ್ಕೆ ಏನಾದ್ರು ಮಾಡ್ಬೇಕಲ್ಲ ಚಟುವಟಿಕೆ, ಹೋಗೋಣ ಅಂತ ಇನ್ನೊಂದಷ್ಟು ಹಾರ್ಕೊಂಡು ಹೋಯ್ತು. ಏನು ಅಂತ್ಯನೇ ಇಲ್ಲ ಇದಕ್ಕೆ. ಆಡಲು ಹಾಡಲು ತಾ ಹಾರಾಡಲು, ಜಾಸ್ತಿ ಜಾಗ ಬೇಕು ಅಂತ ಅದಕ್ಕೆ. ಮಂಗಳ ಲೋಕದ ಅಂಗಳ ಕೇರಿ, ಮಂಗಳಕ್ಕೆ ಹೊಟ್ಟೋಗ್ಬಿಡ್ತು ಅದು. ಮಂಗಳ ಗ್ರಹ. ಈಗ ವಿಜ್ಞಾನದಲ್ಲಿ ಮಂಗಳದ ಬಗ್ಗೆ ತುಂಬಾ ರಿಸರ್ಚ್ ಈಗ ನಡೀತಾ ಇದೆ. ನಮ್ದು ಎಲ್ಲ ಆಯ್ತಲ್ವ, ಮಂಗಳ ಯಾನ ಎಲ್ಲ ಆಯ್ತಲ್ಲ ಈಗ. ಮಾರ್ಸ್ ಹಕ್ಕಿ ಹಾರುತ್ತಿದೆ ನೋಡಿದಿರ. ಇವ್ರು ಆಗ್ಲೇ ಕನ್ನಡಿಗರನ್ನೆಲ್ಲ ಮಂಗಳ ಗ್ರಹಕ್ಕೆ 32 ಇಸ್ವಿಲೆ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಬೇಂದ್ರೆ. ಕೊನೆಯಲ್ಲಿ ಹೇಳ್ತಾರೆ ಮುಟ್ಟಿದೆ ದಿಗ್ಮಂಡಲಗಳ ಅಂಚ. ಈ ದಿಕ್ಕುಗಳಿದೆಯಲ್ಲ ಅದಕ್ಕೆ ಎಲ್ಲಿ ದಿಗ್ಮಂಡಲ, ದಿಕ್ಕು ಪ್ಲಸ್ ಮಂಡಲ, ದಿಗ್ಮಂಡಲ, ಅದರ ದಿಕ್ಕುಗಳ ಒಂದು ಅಂತ್ಯ ಅಲ್ಲಿ ತನಕ ಹೊಟ್ಟೋಗಿದೆ, ಅದರ ಅಂಚು ತನಕ ಹೊಟ್ಟೋಗಿದೆ. ಅಲ್ಲಿಗೂ ನಿಂತ್ಕೊಂಡಿಲ್ಲ. ಹೊರೈಸನ್ ಅಂತಿರಲ್ಲ, ಹೊರೈಸನ್ನು ದಾಟ್ಕೊಂಡು ಮುಂದಕ್ಕೆ ಹೊಟ್ಟೋಗ್ತಾ ಇದೆ ಅದು. ಆಚೆಗೆ ಚಾಚಿದೆ ತನ್ನಯ್ಯ ಚುಂಚ. ಚುಂಚು ಅಂದ್ರೆ ಕೊಕ್ಕು, ಕೊಕ್ಕುಗಿರೋ ಪದ. ಕೊಕ್ಕು ಮುಂಚೆ ಬಂದಿದೆ ಅಲ್ಲಿ ಅಲ್ವಾ? ನೆತ್ತಿಯ ಕುಕ್ಕಿ ಅನ್ಬೇಕಾದ್ರೆ ಅಲ್ಲಿ ಕೊಕ್ಕು ಅಂತಲೇ ನಮ್ಗೆ ತಗೋಬಹುದು. ಇಲ್ಲಿ ಬ್ರಹ್ಮ ಆಚೆಗೆ ಚಾಚಿದೆ ತನ್ನಯ್ಯ ಚುಂಚ, ಅದರ ಆಚೆಗೂ ತನ್ನ ಚುಂಚನ್ನ ಅದು ಚಾಚಿದೆ. ಇನ್ನೂ ಏನೋ ಕುಕ್ತಾ ಇದೆ, ಇನ್ನೂ ಏನೋ ಹುಡುಕ್ತಾ ಇದೆ ಇದು. ಬ್ರಹ್ಮಾಂಡಗಳನ್ನು ಒಡೆಯಲು ಎಂದೋ, ಏನಿಡೀ ಬ್ರಹ್ಮಾಂಡನೇ ಒಡೆದು ಬಿಡುತ್ತಾ ಇದು ಅಂತ. ಬ್ರಹ್ಮಾಂಡ ಒಂದು ಎಗ್ ತರತ್ತದೆ, ಅಂಡ ಅಂದ್ರೆ ಎಗ್, ಮೊಟ್ಟೆ. ಬ್ರಹ್ಮಾಂಡ ಅತ್ಯಂತ ದೊಡ್ಡದಾಗಿರೋ ಒಂದು ಕಾಸ್ಮಿಕ್ ಶೆಲ್, ಕಾಸ್ಮಿಕ್ ಎಗ್ ಅಂತಲೇ ಬರುತ್ತೆ ಪುರಾಣಗಳಲ್ಲಿ. ಅದ್ರ ತುದಿಗೆ ಹೋಗಿ ಅದನ್ನೇ ಕುಕ್ಕು ಬಿಡುತ್ತಾ ಇದು. ಅಂದ್ರೆ ಕಾಲವನ್ನೇ ಅಂತ್ಯ ಮಾಡಿಬಿಡುತ್ತಾ, ಬ್ರಹ್ಮಾಂಡವನ್ನೇ ಮುಗಿಸ್ಬಿಡುತ್ತಾ ಈ ಹಕ್ಕಿ. ಬ್ರಹ್ಮಾಂಡಗಳನ್ನು, ಅದು ನೋಡಿ, ಬ್ರಹ್ಮಾಂಡಗಳನ್ನು ಒಂದಲ್ಲ ಅನೇಕ ಬ್ರಹ್ಮಾಂಡಗಳು. ಅದಕ್ಕೆ ಇವತ್ತು ವಿಜ್ಞಾನದಲ್ಲಿ ಯೂನಿವರ್ಸ್ ಅಂತ ಹೇಳೋಕ್ಕಿಂತ ಮಲ್ಟಿವರ್ಸ್ ಅನ್ನೋ ಪದನೇ ಬಂದಿರೋದು. ಮಲ್ಟಿವರ್ಸ್ ಹೇಗೆ ನಮ್ಗೆ ಎಷ್ಟೆಷ್ಟೋ ನಮಗೆ ಗೊತ್ತಿಲ್ಲದೆ ಇದ್ದು, ಈಗ ನಾವು ಮಿಲ್ಕಿ ವೇ ಗೊತ್ತು, ಒಂದು ಆಂಡ್ರೋಮೆಡಾ ಗೊತ್ತು, ಇನ್ನು ಏನೇನೋ ಇದೆ ಜಗತ್ತಲ್ಲಿ. ವಿಜ್ಞಾನಿಗಳು ತುಂಬಾ ಮುಂದೆ ಹೊಟ್ಟೋಗಿದಾರ ನಕ್ಷತ್ರ ವಿಜ್ಞಾನ ಅಥವಾ ಆಸ್ಟ್ರೋಫಿಸಿಕ್ಸ್ ಇತ್ಯಾದಿಗಳಲ್ಲಿ. ಬ್ರಹ್ಮಾಂಡಗಳನ್ನು ಒಡೆಯಲು ಎಂದೋ ಈ ಬಲ್ಲರು ಯಾರ ಹಾಕಿದ ಹೊಂಚ. ಏನು ಹೊಂಚಾಗ್ತಿದೆಯಾ ಇದು ಬ್ರಹ್ಮಾಂಡವನ್ನೇ ಕುಕ್ಕೋದಿಕ್ಕೆ? ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಹೀಗೆ ಕಾಲದ ಅಗಾಧತೆ, ಕಾಲದ ಅನಂತತೆ, ಕಾಲಕ್ಕೆ ಇರುವ ಎಲ್ಲ ರೀತಿಯ ಸಾಧ್ಯತೆಗಳು, ಮತ್ತು ಆ ಕಾಲದ ಒಂದು ದೊಡ್ಡ ಸ್ಕೇಲಲ್ಲಿ ಯೋಚನೆ ಮಾಡಿದ್ರೆ ಮನುಷ್ಯ ಜೀವನ ಅಥವಾ ನಾವು ಅನ್ಕೊಂಡಿರೋ ಸೂರ್ಯಗ್ರಹ, ಸೂರ್ಯ ಸುತ್ತ ಇರುವ ಸೂರ್ಯನ ಪರಿವಾರ ಅನ್ನೋದು ಎಷ್ಟು ಚಿಕ್ಕದು ಅನ್ನುವುದರ ಒಂದು ಪರಿಚಯವನ್ನ ಈ ಕವನ ಹೆಚ್ಚು ಕಠಿಣವಾದ ಪದಗಳಿಲ್ಲದೆ ಸರಳವಾಗಿ ಓದುವಂತೆ ಪ್ರಾಸಗಳನ್ನು ಇಟ್ಕೊಂಡು, ಮತ್ತೆ ಒಂದು ಸುಮಾರಾಗಿ 5 ಸಾಲುಗಳಿಗೆ ಒಂದು ಪ್ಯಾರ ಇರುವಂತೆ ಇದರೊಳಗಡೆ ಅವರು ಕಟ್ಟಿದ್ದಾರೆ. ಹಕ್ಕಿ ಹಾರುತ್ತಿದೆ ನೋಡಿ. ಹೀಗೆ ಬೇಂದ್ರೆ ಅವರಿಗೆ ಕಾವ್ಯ ಜಗತ್ನಲ್ಲಿ ಬಹಳ ಗಟ್ಟಿಯಾದ
ಸ್ಥಾನವನ್ನ ಕಲ್ಪಿಸಿಕೊಟ್ಟಿದ್ದು. ಮುಂದೆ ಕೆಲವರು ದೊಡ್ಡ ಶ್ರೀಮಂತರು ಅಥವಾ ದಿವಾನರು ಅಥವಾ ಆ ಕಾಲದಲ್ಲಿ ಈ ಕವನವನ್ನ ಬೆಳಗಾವಿನಲ್ಲಿ ಓದಿದಾಗ ಈ ಯಾವಾಗ ಇವರು ಸಾರ್ವಭೌಮರ ನೆತ್ತಿಯ ಕುಕ್ಕಿ ಸ್ವಲ್ಪ ಅವರು ಅಲರ್ಟ್ ಆದ್ರು ಅಂತ ಬರೆದಿದ್ದಾರೆ ಆ ಕಾಲದಲ್ಲಿ. ಆ ಥರ ಕವನ ಅಷ್ಟು ಡೈರೆಕ್ಟ್ ಹಿಟ್ ಅಂತಿರಲ್ಲ, ಡೈರೆಕ್ಟ್ ಆಗಿ ಬರೆಯೋ ಥರ ಇರ್ತಿರ್ಲಿಲ್ಲ, ಒಂದು ರೀತಿ ಏನೋ ಇಂಡೈರೆಕ್ಟ್ ಆಗಿ ಹೋಗ್ತಾ ಇತ್ತು ಅದು. ಆ ರೀತಿ ಕವನಕ್ಕೆ ಈ ಒಂದು ಮಾತಿನ ಕಸುವು ಅಂತಿರಲ್ಲ, ಮಾತಿನ ಶಕ್ತಿ, ಈ ಮಾತಲ್ಲಿ ನಮಗೆ ತುಂಬಾ ಶಕ್ತಿ ಇರುತ್ತೆ, ಕವನಕ್ಕೆ ಬರೋ ಹೊತ್ತಿಗೆ ಅದು ಹೊಟ್ಟೋಗ್ಬಿಡುತ್ತೆ ತುಂಬಾ ಸರ್ತಿ. ಆ ಮಾತಿನ ಶಕ್ತಿಯನ್ನ ಕವನಕ್ಕೂ ಅವರು ಧಾರೆ ಎರೆದು ಕೊಟ್ಟಿರುವ ಬಹಳ ಸಾರ್ಥಕವಾದ ಕವನಗಳಲ್ಲಿ ಒಂದು. ಇದು ಬೇಂದ್ರೆಯವರ ಕವನ ಅನ್ನೋಕ್ಕಿಂತ ಮುಂದೆ ಇದು ಕನ್ನಡ ನಾಡಿನ ಪ್ರಜ್ಞೆಯಲ್ಲಿ ಕರಗಿ ಇದು ಕನ್ನಡದ್ದೇ ಕವನ ಆಗ್ಬಿಡ್ತು. ಅದು ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಕವನದ ಸಾರ್ಥಕತೆ.